ನಾನಿರುವೆನು ಓಡಕಿನಲ್ಲಿ ನಾನಿರುವೆನು ಪ್ರಾರ್ಥಿಸಲು ನಾನಿರುವೆನು ಓಡಕಿನಲ್ಲಿ ನಾನಿರುವೆನು ಪ್ರಾರ್ಥನೆ ನನ್ನುಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥನೆ ನನ್ನುಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥಿಸಲು ನಾನಿರುವೆನು ಓಡಕಿನಲ್ಲಿ ನಾನಿರುವೆನು ಪ್ರಾರ್ಥಿಸಲು ನಾನಿರುವೆನು ಓಡಕಿನಲ್ಲಿ ನಾನಿರುವೆನು ರಾತ್ರಿಯ ಒಂದೊಂದು ಜಾವದಲ್ಲಿ ನನ್ನ ಕಾರ್ಯಗಳ ಎತ್ತಿನ ಪ್ರಾರ್ಥಿಸುವೆ ರಾತ್ರಿಯ ಒಂದೊಂದು ಜಾವದಲ್ಲಿ ನನ್ನ ಕಾರ್ಯಗಳ ಎತ್ತಿನ ಪ್ರಾರ್ಥಿಸುವೆ ಹಸಿವೆಯಿಂದ ನರಳುವ ಜನರ ರಕ್ಷಿಸು ನನ್ನ యేసయ్య ಹಸಿವೆಯಿಂದ ನರಳುವ ಜನರ ರಕ್ಷಿಸು ನನ್ನ యేసయ్య ಪ್ರಾರ್ಥನೆ ನನ್ನುಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥನೆ ನನ್ನುಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥಿಸಲು ನಾನಿರುವೆನು ಓಡಕಿನಲ್ಲಿ ನಾನಿರುವೆನು ಪ್ರಾರ್ಥಿಸಲು ನಾನಿರುವೆನು ಓಡಕಿನಲ್ಲಿ ನಾನಿರುವೆನು ಬೆಳೆಯು ಹೇರಾಳ ಹೇರಾಳವು ಬೆಳೆಯ ಯಜಮಾನ ಬೇಡುವೆವು ಬೆಳೆಯ ಹೇರಾಳ ಹೇರಾಳವು ಬೆಳೆಯ ಯಜಮಾನ ಬೇಡುವೆವು ಕೆಲಸದವರ ಎಬ್ಬಿಸಯ್ಯ ನಿನ್ನ ರಾಜ್ಯ ಕಟ್ಟಲೆಂದು ಕೆಲಸದವರ ಎಬ್ಬಿಸಯ್ಯ ನಿನ್ನ ರಾಜ್ಯ ಕಟ್ಟಲೆಂದು ಪ್ರಾರ್ಥನೆ ನನ್ನುಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥನೆ ನನ್ನುಸಿರಾಗಲಿ ಪ್ರಾರ್ಥನೆ
ಪ್ರಾರ್ಥನೆ ನನ್ ಜೀವವಾಗಲಿ, ಪ್ರಾರ್ಥಿಸಲು ನಾನಿರುವೆನು, ಓಡಕಿನಲ್ಲಿ ನಾನಿರುವೆನು, ಪ್ರಾರ್ಥಿಸಲು ನಾನಿರುವೆನು, ಓಡಕಿನಲ್ಲಿ ನಾನಿರುವೆನು. ಶಿರಸ್ಸು ಜಲವಾಗಿ ಮಾರ್ಪಡಲಿ, ನನ್ ಕಣ್ಗಳು ಕಣ್ಣೀರಿನ ಬುಗ್ಗೆಯಾಗಲಿ. ಶಿರಸ್ಸು ಜಲವಾಗಿ ಮಾರ್ಪಡಲಿ, ನನ್ ಕಣ್ಗಳು ಕಣ್ಣೀರಿನ ಬುಗ್ಗೆಯಾಗಲಿ. ನರಕಕ್ಕೆ ಹೋಗುವ ಜನರ ರಕ್ಷಿಸು ನನ್ యేసయ్య. ನರಕಕ್ಕೆ ಹೋಗುವ ಜನರ ರಕ್ಷಿಸು ನನ್ యేసయ్ಯ. ಪ್ರಾರ್ಥನೆ ನನ್ನುಸಿರಾಗಲಿ, ಪ್ರಾರ್ಥನೆ ನನ್ ಜೀವವಾಗಲಿ, ಪ್ರಾರ್ಥನೆ ನನ್ನುಸಿರಾಗಲಿ, ಪ್ರಾರ್ಥನೆ ನನ್ ಜೀವವಾಗಲಿ. ಪ್ರಾರ್ಥಿಸಲು ನಾನಿರುವೆನು, ಓಡಕಿನಲ್ಲಿ ನಿಲ್ಲುವೆನು, ಪ್ರಾರ್ಥಿಸಲು ನಾನಿರುವೆನು, ಓಡಕಿನಲ್ಲಿ ನಿಲ್ಲುವೆನು, ಪ್ರಾರ್ಥಿಸಲು ನಾನಿರುವೆನು, ಓಡಕಿನಲ್ಲಿ ನಿಲ್ಲುವೆನು. Hallelujah. Thank you, Lord Jesus. Hallelujah. ಪರಿಶುದ್ಧನಾದ ದೇವರೇ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ ಅಪ್ಪ ಯೇಸುವೇ. ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಅಪ್ಪ. ಹಾಲೆಲೂಯಾ. ದೇವರೇ, ನಿನ್ನ ನಾಮದಲ್ಲಿ ನಾವು ಹತ್ತಿರ ಬರುತ್ತೇವಪ್ಪ ಯೇಸುವೇ. ದೇವರೇ, ನಿನ್ನ ಬಲವಾದ ಕಾರ್ಯಗಳಿಗಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಾವು ನಿನಗೆ ಸಲ್ಲಿಸ್ತೇವಪ್ಪ ಯೇಸುವೇ. ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ, ನಿನ್ನೆಲ್ಲ ಮಹತ್ವವಾದ ಕಾರ್ಯಗಳಿಗಾಗಿ ಸ್ತೋತ್ರ ಅಪ್ಪ. ನಿನ್ನಿಂದೆಲ್ಲ ಸಾಧ್ಯ ಅಪ್ಪ ಯೇಸುವೇ. ನಿನ್ನ ನಾಮವನ್ನೇ ನಾವು ಮಹಿಮೆ ಪಡಿಸ್ತೇವಪ್ಪ. ಹಾಲೆಲೂಯಾ ಯೇಸುವೇ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೇ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೇ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೇ, ನಿನ್ನ ಸ್ತುತಿಸಿ ಹಾಡುವೆವು. ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೇ, ನಿನ್ನ ಸ್ತುತಿಸಿ
ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಓ ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳುವವನೇ. ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳುವವನೇ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಓ ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಮ್ಮೆಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹಾರಾಡಿತಪ್ಪ. ನಮ್ಮೆಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹಾರಾಡಿತಪ್ಪ. ನಿನ್ನ ಕೃಪೆಯು ಹಾರಾಡುವಾಗ ನಿನ್ನ ಮಹಿಮೆ ಆಶವಪ್ಪ. ನಿನ್ನ ಕೃಪೆಯು ಹಾರಾಡುವಾಗ ನಿನ್ನ ಮಹಿಮೆ ಆಶವಪ್ಪ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಯು ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಪಡಿಸುವಾಗ ಎಂಥ ಸ್ಥಾನದಲ್ಲೂ ನಿನ್ನ ಮಹಿಮೆ ಪಡಿಸುವಾಗ ಎಂಥ ಸ್ಥಾನದಲ್ಲೂ ಇಳಿದು ಬರುತ್ತಿರುವೆ. ಹೊಸ ವಿಸ್ಮಯ ನೀ ತೋರುವೆ. ಇಳಿದು ಬರುತ್ತಿರುವೆ, ಹೊಸ ವಿಸ್ಮಯ ನೀ ತೋರುವೆ. ಆರಾಧನೆ 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 ಯೇಸುವೇ, ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಯೇಸುವೇ, ಕೃಪೆಯು ಹರಡುತ್ತಿದೆ, ನಿನ್ನ
ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ, ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಯೇಸುವೇ, ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ, ಹಲ್ಲೆಲೂಯಾ, ಕೃಪೆಯು ಹರಡುತ್ತಿದೆ, ಯೇಸುವೇ, ನಿನ್ನ ಮಹಿಮೆ ಇಳಿಯುತ್ತಿದೆ. ಹಲ್ಲೆಲೂಯಾ, ಯೇಸುವಿನ ನಾಮದಲ್ಲಿ ತಂದೆ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ಪರಿಶುದ್ಧಾತ್ಮನೇ ನಿನಗೆ ಮಹಿಮೆ ಅಪ್ಪ, ದೇವರಾತ್ಮನೇ ನಿನಗೆ ಮಹಿಮೆ ಅಪ್ಪ, ಮಹಿಮೆ ಅಪ್ಪ, ಮಹಿಮೆ ಅಪ್ಪ. ಓ ಜೀಸಸ್, ಹಾಲೆಲೂಯ 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 ಹಾಲೆಲೂಯ. ಯೇಸುವೇ ನಿನಗೆ ಸ್ತೋತ್ರ. ಹಾಲೆಲೂಯ. ಯೇಸುವೇ ನಿನಗೆ ಮಹಿಮೆ ಅಪ್ಪ. ಎಂದು ಆನಂದ ಯೇಸು ಕೊಡುವನು, ಎಂದು ಆನಂದ ಯೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಉನ್ನತ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು, ಉನ್ನತ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು. ದೇವರ ನೋಡಿ ಆಶ್ರಯ ಹುಡುಕಿ ಎಂದು ಹೋಗುವೆ, ದೇವರ ನೋಡಿ ಆಶ್ರಯ ಹುಡುಕಿ ಎಂದು ಹೋಗುವೆ. ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ರೆಕ್ಕೆಯಿಂದ ನನ್ನನ್ನು ಮುಚ್ಚಿ ಕಾಯ್ದು ನಡೆಸುವ, ರೆಕ್ಕೆಯಿಂದ ನನ್ನನ್ನು ಮುಚ್ಚಿ ಕಾಯ್ದು ನಡೆಸುವ. ಆತನ ವಚನ ಆತ್ಮನ ಬಲವು ನನ್ನ ಗುರಾಣಿಯು, ಆತನ ವಚನ ಆತ್ಮನ ಬಲವು ನನ್ನ ಗುರಾಣಿಯು. ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಓ ಹಲ್ಲೆಲೂಯಾ, ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗೊಟ್ಟು, ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗೊಟ್ಟು. ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು, ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು. ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ,
ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ಹಾಲೆಲೂಯಾ, ಆನಂದವೇ ಹಾಲೆಲೂಯಾ, ಆನಂದವೇ ಹಾಲೆಲೂಯಾ, ಆನಂದವೇ ಹಾಲೆಲೂಯಾ ಆನಂದವೇ, ಹಾಲೆಲೂಯಾ, ಆನಂದವೇ ಹಾಲೆಲೂಯಾ, ಆನಂದವೇ ಹಾಲೆಲೂಯಾ, ಆನಂದವೇ ಹಾಲೆಲೂಯಾ, ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ. ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ. ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ಹಾಲೆಲೂಯಾ, ಆನಂದವೇ, ಹಾಲೆಲೂಯಾ, ಆನಂದವೇ, ಹಾಲೆಲೂಯಾ, ಹಾಲೆಲೂಯಾ ಆನಂದವೇ ಓ ಹಾಲೆಲೂಯಾ, ಆನಂದವೇ, ಹಾಲೆಲೂಯಾ, ಆನಂದವೇ, ಹಾಲೆಲೂಯಾ, ಓ ಹಾಲೆಲೂಯಾ, ಆನಂದವೇ ಹಾಲೆಲೂಯಾ, ಆನಂದವೇ, ಹಾಲೆಲೂಯಾ, ಆನಂದವೇ ಓ ಶನರವರ ಹಾಲೆಲೂಯಾ ಆನಂದವೇ, ಯೇಸುವೇ, ಹಾಲೆಲೂಯಾ, ಆನಂದವೇ ಓ ಹಾಲೆಲೂಯಾ, ಆನಂದವೇ, ಹಾಲೆಲೂಯಾ, ಆನಂದವೇ ಹಾಲೆಲೂಯಾ ಆನಂದವೇ. ದೇವರು ನನಗೆ ಆಶ್ರಯ ದುರ್ಗ. ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಹಾಡಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಆಳಿದರು ನನಗೇನು ಭಯವಿಲ್ಲ. ಹಸಿರು ಗಾವಲಲ್ಲಿ ನನ್ನನ್ನು ತಾಗಿಸುವರು. ತಂಪಾದ ಬುಗ್ಗೆಯಿಂದ ದಾವ ತಾಣಿಸುವನು. ಹಸಿರು ಗಾವಲಲ್ಲಿ ನನ್ನನ್ನು ತಾಗಿಸುವರು. ತಂಪಾದ ಬುಗ್ಗೆಯಿಂದ ದಾವ ತಾಣಿಸುವರು. ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು. ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು. ಉಜ್ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ. ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಆಳಿದ
ಹಾಲೆಲೂಯ ಹಾಲೆಲೂಯ ಯೇಸುವಿನ ನಾಮದಲ್ಲಿ. ಓ ಜೀಸಸ್ ಹಾಲೆಲೂಯ. ನಮ್ಮ ಆಶ್ರಯವಾಗಿರುವ ದೇವರೇ, ಅಪ್ಪ, ಎಂದೆಂದಿಗೂ ಕರ್ತನನ್ನ ಜೀವಿತದಲ್ಲಿ ನಡೆಸುವ ದೇವರು ನೀನಾಗಿದರೆ ಅಪ್ಪ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಆಶ್ರಯವೇ, ನಮ್ಮ ಕೋಟೆಯೇ, ನಮ್ಮನ್ನು ಕಾದು ನಡೆಸುವ ದೇವರೇ, ನಿನ್ನ ನಾಮಕ್ಕೆ ಮಹಿಮೆಯಪ್ಪ, ಮಹಿಮೆಯಪ್ಪ, ಮಹಿಮೆಯಪ್ಪ. ಹಾಲೆಲೂಯ ಯೇಸುವಿನ ನಾಮದಲ್ಲಿ. ನನ್ನ ಆಶ್ರಯ ಗಿರಿಯಾದವನೇ, ನನ್ನ ಕಾಯುವ ಕರ್ತ ನೀನೇ. ನನ್ನ ಆಶ್ರಯ ಗಿರಿಯಾದವನೇ, ನನ್ನ ಕಾಯುವ ಕರ್ತ ನೀನೇ. ಬಲ ಮಹತ್ವವು ಉಳ್ಳವನೇ, ಮಹಿಮೆಗೆ ಯೋಗ್ಯ ನೀನೇ. ಬಲ ಮಹತ್ವವು ಉಳ್ಳವನೇ, ಮಹಿಮೆಗೆ ಯೋಗ್ಯ ನೀನೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನಿನ್ನ ರೆಕ್ಕೆಯ ನೆರಳಿನಲ್ಲಿ ನಾನೆಂದು ಆನಂದಿಸುವೆ. ನಿನ್ನ ರೆಕ್ಕೆಯ ನೆರಳಿನಲ್ಲಿ ನಾನೆಂದು ಆನಂದಿಸುವೆ. ಪರಿಶುದ್ಧನೇ ನನ್ನ ಪೋಷಕರೇ, ಸ್ತುತಿಗೆ ಯೋಗ್ಯ ನೀನೇ. ಪರಿಶುದ್ಧನೇ ನನ್ನ ಪೋಷಕರೇ, ಸ್ತುತಿಗೆ ಯೋಗ್ಯ ನೀನೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಹಾಲೆಲೂಯ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ಯೇಸು ರಾಜನ ಬಲವಾದೆ, ಯಾವುದಕ್ಕೂ ಭಯ ಪಡೆನು. ಯೇಸು ರಾಜನ ಬಲವಾದೆ, ಯಾವುದಕ್ಕೂ ಭಯ ಪಡೆನು. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಯೇಸುವೇ. ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ರಾಜ ನೀ ಮಾಡಿದ ಉಪಕಾರವ ಎಂದೆಂದು ಸ್ಮರಿಸುವೆನು. ರಾಜ ನೀ ಮಾಡಿದ ಉಪಕಾರವ Hallelujah. ಎಂದೆಂದು ಸ್ಮರಿಸುವೆನು. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ
ಯೇಸುವಿನ ನಾಮದಲ್ಲಿ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಓ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಓ ಆರಾಧನೆ ನಿಮಗೆ ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವೇ ತಂದೆ ದೇವಾ ನನ್ನ ಆನಂದವೇ ಮಡಿಲಲ್ಲಿ ನನಗೆ ಸುಖ ತಂದೆ ದೇವಾ ನನ್ನ ಸರ್ವ ನೀನಿದ್ದರೆ ನನಗೆ ಸಾಕು ತಂದೆ ದೇವಾ ನನ್ನ ಸರ್ವ ನೀನಿದ್ದರೆ ನನಗೆ ಸಾಕು ನಿನ್ನ ಪ್ರೀತಿ ವರ್ಣಿಸಲು ನಾನಿದ್ದಾಗದಯ್ಯ ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ ನಿನ್ನ ಪ್ರೀತಿ ವರ್ಣಿಸಲು ನಾನಿದ್ದಾಗದಯ್ಯ ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖ ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖ ತಂದೆ ದೇವಾ ನನ್ನ ಸರ್ವ ನೀನಿದ್ದರೆ ನನಗೆ ಸಾಕು ತಂದೆ ದೇವಾ ಓ ಶದರ ಬರಗಸರೆ ನೀನಿದ್ದರೆ ನನಗೆ ಶದರ ಬರಗಸನೇರಿಯಾದರ ಹದನದರಗ ಶದರ ಬೌಡನಿ ಬರಾದರ ದೇವರಾತ್ಮನೇ ನಿನಗೆ ಮಹಿಮೆಯಪ್ಪ ತಂದೆಯಾದ ದೇವರೇ ನಿನಗೆ ಸ್ತೋತ್ರವಾಗಲಿ ನೀನು ಸರ್ವದರಲ್ಲಿ ವಾಸ ಮಾಡುವ ದೇವರು ನೀನಾಗಲಿ ನಿನ್ನೆಲ್ಲ ಕೃಪೆಗಳಿಗಾಗಿ ಸ್ತೋತ್ರ ನಿನ್ನೆಲ್ಲ ಮಹಿಮೆಗಾಗಿ ಸ್ತೋತ್ರ ನಿನ್ನಿಂದ ಆಗದಿರುವ ಕಾರ್ಯ ಒಂದಿಲ್ಲ ಸ್ವಾಮಿ ನಿನ್ನೆಲ್ಲವನ್ನು ಮಾಡಲು ಶಕ್ತನಪ್ಪ ನಿನ್ನ ಪರಾಕ್ರಮವಾದ ಹಸ್ತಕ್ಕಾಗಿ ಸ್ತೋತ್ರ ಪರಾಕ್ರಮವಾದ ಕಾರ್ಯಕ್ಕಾಗಿ ಸ್ತೋತ್ರ ಅಪ್ಪ ಯೇಸುವೆ ನೀನು ಎಲ್ಲವನ್ನು ಒಳ್ಳೆಯದನ್ನಾಗಿ ಮಾಡುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ ಅಪ್ಪ ಸ್ತೋತ್ರ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡುತ್ತ ನಾವು ಹಾಗೆ ಆಗಿರುವಾಗ ಪ್ರಾರ್ಥನೆಗಾಗಿ ಮನೆ ನಾವು ಕರ್ತನ ಕರಗಳು ಒಪ್ಪಿಸಿಕೊಡೋಣ ವಿವಿಧ ವಿಷಯಗಳಿಗೋಸ್ಕರವಾಗಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಮೊದಲಾಗಿ ಆಮೇಲೆ ಸಭೆಯ ಆತ್ಮರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಸಭೆಯಲ್ಲಿ ಅನೇಕ ಜನರು ದೇವರ ಕಡೆಗೆ ತಿರುಗಲಿಕ್ಕೆ ಅನೇಕರು
ಆಮೇಲೆ ದೇವರ ಕಡೆಗೆ ತಿರುಗಿ ಸಭೆ ಒಳಗೆ ಬರಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ ಹೊಸ ಆತ್ಮಗಳು ಆಮೇಲೆ ಸಭೆಗೆ ಬರುವಂತೆ, ದೇವರು ವಾಗ್ದಾನ ಮಾಡಿರುವಂತಹ ಅನುಭವಗಳು ನೆರವೇರಿಸಲ್ಪಡ್ಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಡೆಯುವ ಎಲ್ಲ ಸಭೆಯಲ್ಲಿ ನಡೆಯುವ ಎಲ್ಲ ಪ್ರಾರ್ಥನೆಗಳು ಅದಕ್ಕೆ ಅನೇಕ ಸಂಖ್ಯೆಯಾಗಿ ಜನರು ಸೇರಿ ಬಂದು ಕರ್ತನ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವಂತೆ ದೇವರ ಕೃಪೆಯನ್ನು ನೀಡಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ಒಳ್ಳೆಯವನು, ಖಂಡಿತವಾಗಲೂ ಮಹತ್ವವಾದ ಮಹಿಮೆಯಾದ ಕಾರ್ಯಗಳನ್ನು ಆತನ ಮಾಡಲಿಕ್ಕಿದ್ದಾನೆ. ಮುಂಬರುವಂತ ದಿನಗಳಲ್ಲಿ ಮಹಿಮೆಯಾದ ಬಿಡುಗಡೆಗಳನ್ನು ಸಭೆ ಸಂಪೂರ್ಣವಾಗಿ ಅನುಭವಿಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ಕರಗಳು ಒಪ್ಪಿಸಿಕೊಡುತ್ತಾ ಈ ಸಭೆ ಸೇವೆ ಎಲ್ಲ ವಿಷಯಗಳು ದೇವರ ಆಸ್ತಿಯಲ್ಲಿ ಒಪ್ಪಿಸಿಕೊಡುತ್ತಾ ಯಾರಾದರೂ ಒಬ್ಬರು ಈ ಸಮಯದ ಗಟ್ಟಿಯಾದ ಸ್ವರವನ್ನು ಪ್ರಾರ್ಥಿಸಿ. ಕರ್ತನೇ, ನಿನ್ನ ಕೃಪೆಯಲ್ಲಿ ಸ್ತೋತ್ರ ನಮ್ಮನ್ನ ಮರೆ ಮಾಡಿ ನಮ್ಮನ್ನ ದೇವ ಮುನ್ನಡೆಸುವಂತೆ ನಿನ್ನೆಲ್ಲ ಕರ್ತನೆ ಎಲ್ಲ ಆಲೋಚನೆಗಳಿಗಾಗಿ ಸ್ತೋತ್ರ. ದೇವರೇ, ನಿನ್ನ ಕೃಪೆ ನಿನ್ನ ಸಾನ್ನಿಧ್ಯ ನಮ್ಮನ್ನ ಆವರಿಸಲಿ. ದೇವರೇ, ಉಪವಾಸ ಪ್ರಾರ್ಥನೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಆರಾಧನೆ ಮೂಲಕ ನೀನು ಮಹಿಮೆಯುವುದಕ್ಕಾಗಿ ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಆಳ್ವಿಕೆ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ದೇವರೇ, ಭಿನ್ನಹಗಳನ್ನ ಕೇಳುವಂತ ದೇವರು, ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡುವಂತ ದೇವರು, ನಮ್ಮ ಎಲ್ಲಾ ಕರ್ತನೆ ಹೋಗೋಣ ಬರೋಣಗಳ ಮಧ್ಯದಲ್ಲಿ ನಮ್ಮೆಲ್ಲ ಕರ್ತನೆ ಸ್ವಾಮಿ ಹೆಜ್ಜೆ ಜಾಡುಗಳ ಮುಂಬಲವಾಗಿ ನನ್ನ ದೇವರು ನಿಂತು ನಮಗೋಸ್ಕರವಾಗಿ ಎಲ್ಲ ವಿಷಯಗಳನ್ನು ಒತ್ತುಕೊಳ್ಳುವಂತ ದೇವರೇ, ನಿನ್ನ ಭುಜಬಲಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ನೀನೇ ನಮಗೆ ಆಧಾರ ಸ್ತಂಭವಾಗಿದ್ದು, ನೀವೇ ನಮ್ಮ ಕೋಲು ದೋಣಿಯೂ ಆಗಿದ್ದು, ನಮ್ಮ ನಡೆಸುವಂತಹ ದೇವರೇ, ನಿನ್ನ ಪ್ರೀತಿಯ ಕರ್ತನೆ ಕೋಲುಗಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಏಸಪ್ಪ, ನಿನ್ನ ಪ್ರೀತಿಯ ದೋಣಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ರಾಜ ದೇವರೇ, ಅದು ನೀತಿಯನ್ನ ಕರ್ತನೆ, ಅದು ದೇವರೇ ಒಳ್ಳೆಯ ಮಾರ್ಗವನ್ನ ಏಸಪ್ಪ ಕರ್ತನೆ ರಾಜ, ನಿನ್ನ ಹಿಂಬಲವಾಗಿ ಬರಲಿಕ್ಕೆ, ನಿನ್ನನ್ನೇ ಹಿಂಬಾಲಿಸ್ಲಿಕ್ಕೆ, ನಿನ್ನನ್ನೇ ಸೇವಿಸ್ಲಿಕ್ಕೆ ಬೇಕಾದಂತ ದೇವರೇ ಒಳ್ಳೆಯ ಕೋಲಾಗಿದ್ದು, ಒಳ್ಳೆಯ ಆಧಾರ ಸ್ತಂಭವಾಗಿದ್ದು ಕರ್ತನೆ ನಮ್ಮ ಮಧ್ಯದಲ್ಲಿ ಮುಂಬಲವಾಗಿ ಚಲಿಸುವಂತ ನನ್ನ ದೇವರಿಗೆ, ನನ್ನ ರಕ್ಷಕನಿಗೆ, ನನ್ನ ಕ್ರಿಸ್ತನಿಗೆ, ಏಸಯ್ಯ ನನ್ನ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತೇನಪ್ಪ. ದೇವರೇ, ಕರ್ತನೆ ನಮ್ಮನ್ನ ಕರ್ತನೆ ಕರೆದಾತು ನೀ ನಂಬಿಗಸ್ತಾದ ದೇವರು. ಯೇಸುವೆ ಕರ್ತನೆ, ಸಭೆಯೆಲ್ಲ ಜೀವಿತಗಳ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ನೀನು ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸು, ನೀನು ಸಂಧಿಸು ಕರ್ತನೆ. ಹೃದಯಗಳನ್ನು ದೇವರು ಕರ್ತನೆ ನಿನ್ನ ಕಡೆಗೆ ತಿರುಗಿಕೊಳ್ಳಿಕ್ಕೆ ಬೇಕಾದಂತ ಎಲ್ಲ ದೇವರ ಕರ್ತನೆ ರೂಪಿಸಲ್ಪಡುವಿಕೆ ಯೇಸುವಿನ ನಾಮದಲ್ಲಿ ಅದು ಉಂಟಾಗಲಿ. ಯೇಸುಪ್ಪ ಕರ್ತನೆ, ಸಭೆಯಲ್ಲಿರುವಂತ ಎಲ್ಲ ಜೀವಿತಗಳು ಆತ್ಮಿಕವಾಗಿಯೂ ಸತ್ಯದಲ್ಲಿಯೂ ಆತ್ಮಿಕ ರೀತಿಯಲ್ಲಿ ನಿಮ್ಮನ್ನು ಆರಾಧಿಸುವಂತ ಜೀವಿತಗಳನ್ನಾಗಿ ನೀನು ಮಾರ್ಪಡಿಸಪ್ಪ. ನಿನ್ನನ್ನು ಸಂಪೂರ್ಣವಾಗಿ ಸೇವಿಸಲಿ. ಲೋಕವು ಕರ್ತನೆ ಸ್ವಾಮಿ ದೇವರೇ, ಎಲ್ಲ ಕಾರ್ಯಗಳು ವ್ಯರ್ಥವಾಗಿದೆ. ಯೇಸುವೆ ಕರ್ತನೆ, ವಾಕ್ಯ ಹೇಳುವ ಹಾಗೆ ಮನುಷ್ಯನು ಬರೆಯುವುಸಿದೆ ಕರ್ತನೆ, ಅವನಲ್ಲಿ ಭರವಸೆ ಬಿಡಬೇಡಿರಿ, ಯೆಹೋವನಲ್ಲಿ ಭರವಸೆ ಬಿಡಿರಿ ಎಂಬುದಾಗಿ ಹೇಳಿದ ಹಾಗೆ ಕರ್ತನೆ, ಈ ಲೋಕದ ಯಾವುದೇ ವಿಷಯಗಳಲ್ಲಿ ಭರವಸೆ ಬಿಡದೆ ಮಕ್ಕಳು ನಿನ್ನಲ್ಲಿ ಭರವಸೆ ಬಿಡ್ಲಿಕ್ಕೆ, ಯೇಸುವೆ ನಿನ್ನನ್ನು ನಂಬಿಕೊಂಡು ಸ್ವಾಮಿ ನಿನ್ನನ್ನೇ ಕಾದುಕೊಳ್ಳಿಕ್ಕೆ, ನಿನ್ನನ್ನೇ ಸೇವಿಸುವ ಹಾಗೆ ಒಂದೊಂದು ಜೀವಿತವನ್ನ ನೀನು ಮಾರ್ಪಡಿಸು. ಹೊಸ ಆತ್ಮಗಳಿಗಾಗಿ ಸ್ತೋತ್ರ ಮಾಡುತ್ತೇನಪ್ಪ ದೇವರೇ. ಎಲ್ಲೆಲ್ಲಿ ಕರ್ತನೆ ಈ ಸಭೆಗಾಗಿ ನೇಮಿಸಲ್ಪಟ್ಟಂತ ಎಲ್ಲ ಕುರಿಗಳನ್ನ ದೇವರು ಮಂದಿಯೊಳಗೆ ಸೇರಿಸುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ದೇವರೇ. ಕರ್ತನೆ, ಒಳ್ಳೆಯ ಕುರುಬನ ಶಬ್ದವನ್ನ ದೇವರೇ ಕರ್ತನೆ, ಶಬ್ದಕ್ಕೆ ಕಿವಿಗೊಡುವಂತ ಕುರಿಗಳನ್ನ ಮಂದಿಗಳಲ್ಲಿ ಸೇರಿಸ್ರಿ. ಅದು ದೇವರೇ ಕುರುಬನ ಶಬ್ದವನ್ನ ಕೇಳಿ ಮುಂದೆ ಸಾಗ್ಲಿಕ್ಕೂ ದೇವರೇ ನಿನ್ನ ಉದ್ದೇಶದ, ನಿನ್ನ ವಾಗ್ದಾನದ ಆಶೀರ್ವಾದಗಳನ್ನ ದೇವರೇ ನಿನ್ನ ಜೀವ ಜಲದಲ್ಲಿ
ಕರ್ತನೇ ದೇವರೇ ಆ ನೀರನ್ನು ಕುಡಿಲಿಕ್ಕೆ ಬೇಕಾದಂತ ಜೀವಿತಗಳನ್ನ ದೇವರೇ ನೀನು ಆರಿಸಿ ಕರೆಕೊಂಡು ಬಂದು ನಿಲ್ಲಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಜೀವ ಜಲದಲ್ಲಿ ಅಪ್ಪ ಕರ್ತನೆ ಅವರನ್ನ ಸ್ವಾಮಿ ಸಂಪೂರ್ಣವಾಗಿ ನೀನು ಕರ್ತನೆ ಸ್ವಾಮಿ ತುಂಬಿಸಯ್ಯ ದೇವರೇ. ಆ ಬಾಯಾರಿಕೆಗಳನ್ನ ನನ್ನ ಕರ್ತನು ಈಡೇರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಅವರ ಎಲ್ಲ ವಿಷಯಗಳ ಮೇಲೆ ಕರ್ತನೆ ಸ್ವಾಮಿ ಅಪ್ಪ ನ ವಾಕ್ಯ ಹೇಳಿದ ಹಾಗೆ ಓ ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವನಲ್ಲ, ಬಾಯಿಂದ ಹೊರಡುವಂತ ಪ್ರತಿ ಸ್ತೋತ್ರ ಪದಗಳಿಂದಲೂ ಬದುಕುವನು ಎಂಬುದಾಗಿ ಹೇಳಿದ ಹಾಗೆ ನಿನ್ನ ಮಕ್ಕಳು ನಿನ್ನ ಸಮ್ಮುಖದಲ್ಲಿ ಬಂದು ಬೇಡಿಕೊಳ್ಳುವಂತ, ವಿಜ್ಞಾಪಿಸುವಂತ, ಭಿನ್ನವಿಸುವಂತ ಎಲ್ಲಾ ವಿಷಯಗಳ ಮೇಲೆ ನಿನ್ನ ದೈವಿಕವಾಗಿರುವಂತ ಬಿಡುಗಡೆಯನ್ನು ಕೊಟ್ಟು ನಡೆಸಿ. ವಾಕ್ಯ ಹೇಳಿದ ಹಾಗೆ ದೈವಿಕವಾಗಿರುವಂತ ಆಹಾರವನ್ನ ದೇವರೇ ಕರ್ತನೆ ಸ್ವಾಮಿ ದೇವರೇ ಒಂದೇ ದೇವರೇ ಕರ್ತನೆ ಏಕವಾಗಿ ಸೇವಿಸಲಿಕ್ಕೆ ಬೇಕಾದಂತ ಜನಾಂಗಗಳನ್ನಾಗಿ ನೀನು ಮಾರ್ಪಡಿಸು ಸ್ವಾಮಿ. ಯೇಸುವೆ ಕರ್ತನೆ ಅಪ್ಪ ದೇವರೇ ಕರ್ತನೆ ಆ ಬಂಡೆ ಒಳಗಿಂದ ಕರ್ತನೆ ಆ ಜೀವಕರವಾದ ಹೊಳೆಗಳನ್ನ ಕುಡಿಲಿಕ್ಕೆ ಬೇಕಾದಂತ ಜೀವಿತಗಳನ್ನಾಗಿ ನೀನು ಮಾರ್ಪಡಿಸು ಸ್ವಾಮಿ. ಅದು ಒಂದೇ ಕರ್ತನೆ ಬಂಡಿ ಆಗಿರಲಿ, ಅದು ನೀನಾಗಿರುವುದಕ್ಕಾಗಿ ಸ್ತೋತ್ರ. ವಾಕ್ಯ ಹೇಳುತ್ತದೆ ಆ ಬಂಡೆ ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ. ಯೇಸಪ್ಪ ಕರ್ತನೆ ನಿನ್ನಲ್ಲಿರುವಂತ ನೀರನ್ನ ದಾಹದಿಂದ ಸೇವಿಸುವಂತ ಬಾಯಾರಿದಂತ ಜೀವಿತಗಳನ್ನ ನೀನು ಆಶೀರ್ವದಿಸು, ನೀನು ಸ್ಥಿರಪಡಿಸಿ ಬಲಪಡಿಸಿ ನಿನ್ನ ಮಂದಿಯಲ್ಲಿ ಕರ್ತನೆ ಓ ಸಮೃದ್ಧಿಯಾಗಿ ಮೃಷ್ಟನ್ನವಾಗಿ ನೀನು ನಡೆಸುವಂಥ ನಿನ್ನೆಲ್ಲ ದಯೆ ಕರಗಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನಪ್ಪ. ದೇವರ ಆತ್ಮಗಳನ್ನು ಸಂಧಿಸಿ ನನ್ನ ಸಮ್ಮುಖದಲ್ಲಿ ಸೇರಿ ಬರಲಿ, ನನ್ನ ಬಿಡುಗಡೆನ ಅನುಭವಿಸಲಿ ಅಪ್ಪ. ನಿನ್ನನ್ನು ಸಮೃದ್ಧಿಯಾಗಿ ನಿನ್ನನ್ನು ಕರ್ತನೆ ಸ್ವಾಮಿ ಅತಿ ಹೆಚ್ಚಾಗಿ ಸೇವಿಸುವಂತ ಜೀವಿತಗಳನ್ನ ನೀ ಕರೆತ ನೀನೇ ಬೇಕು ಎಂಬುದಾಗಿ. ಲೋಕದ ಎಲ್ಲ ಕಾರ್ಯಗಳು ಬೇಡ, ಈ ನೀನೇ ಬೇಕೆಂಬುದಾಗಿ, ಏಸೈ ನೀನೊಬ್ಬನಿದ್ದರೆ ಸಾಕು ಎಂಬುದಾಗಿ ಹೇಳುವಂತ ಜೀವಿತಗಳನ್ನ ಈ ಸಮಯದಲ್ಲಿ ನನ್ನ ಕರ್ತನು ನೋಡುವುದಕ್ಕಾಗಿ ಸ್ತೋತ್ರ. ಆ ಜೀವಿತಗಳನ್ನ ಸಂಧಿಸು, ನಿನ್ನ ಪ್ರೀತಿ ಸುರಿಯ ಮಾಡಪ್ಪ. ಆತ್ಮಗಳು ನಿನ್ನ ಕಡೆಗೆ ತಿರುಗಿಕೊಳ್ಳಲಿ ರಾಜ. ಈ ಮಾರ್ಗಗಳನ್ನ, ಈ ಆಲಯದ ಬಾಗಿಲುಗಳನ್ನು ತೆರೆದು ನಡೆಸ. ಅವರ ಆತ್ಮಿಕ ಹೃದಯಗಳು ತೆರೆಯಲ್ಪಡಲಿ, ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ ಸ್ವಾಮಿ. ಆತ್ಮಗಳು ನಾಶವಾಗಿ ಹೋಗುವುದು ನಿನ್ನ ಚಿತ್ತ ಅಲ್ಲಲ್ಲಪ್ಪ. ನಿನ್ನ ಪ್ರೀತಿ, ನಿನ್ನ ದಯೆ, ನಿನ್ನ ಕರುಣೆ ಆ ಜೀವಿತಗಳ ಮೇಲೆ ಸಮೃದ್ಧಿಯಾಗಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ, ಒಪ್ಪಿಸಿಕೊಡುತ್ತೇನೆ. ಬಿಡುಗಡೆಯನ್ನು ಕೊಟ್ಟಂತ ದೇವರಿಗೆ ಸ್ತೋತ್ರ, ಅದ್ಭುತವನ್ನು ಮಾಡುವಂತ ದೇವರಿಗೆ ಸ್ತೋತ್ರ, ವಾಗ್ದಾನಗಳನ್ನು ನೆರವೇರಿಸುವಂತ ದೇವರಿಗೆ ಸ್ತೋತ್ರ. ನೀನು ನಮ್ಮ ಮುಂಬಲವಾಗಿ ನಿಂತು ದೇವರೇ ಕರ್ತನೆ ನಿನ್ನ ದೈವಿಕವಾಗಿರುವಂತ ಬಿಡುಗಡೆ ಪ್ರಕಟಣೆಯೊಂದಿಗೆ ಮುಂದೆ ಸಾಗಲಿಕ್ಕೆ ಸಹಾಯ ಮಾಡಿ ಒಪ್ಪಿಸಿಕೊಡುತ್ತೇನೆ. ಮುಂದಿನ ಎಲ್ಲ ಭಾಗಗಳನ್ನು ನಿನ್ನ ಆಸ್ತಿಗೆ ಸಮರ್ಪಿಸಿ ಉಪವಾಸ ಪ್ರಾರ್ಥನೆ ಅಪ್ಪ, ಎಲ್ಲ ಪ್ರಾರ್ಥನೆಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಆರಾಧನೆಗಳನ್ನು ನಿನ್ನ ಆಸ್ತದಲ್ಲಿ ಸಮರ್ಪಿಸ್ತೇನೆ. ನೀನು ಆಳ್ವಿಕೆ ಮಾಡಿ, ನೀನು ಮಾತನಾಡಿ ಒಪ್ಪಿಸುತ್ತ ಯೇಸು ನಾಮದಲ್ಲಿ ಬಿಡುತ್ತೇನೆ ತಂದೆಯಾದ ದೇವರೇ, ಆಮೆನ್. ಆಮೆನ್ ಆಮೆನ್. ಕರ್ತನ ಮೇಲೆ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇಶದಲ್ಲಾಗಿರುವ, ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಾಗಿರುವ ಎಲ್ಲ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಅಧಿಕಾರಿಗಳನ್ನು ಆಮೇನ್ ದೇವರ ಆಶೀರ್ವದಿಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ದೇಶದಲ್ಲಾಗಿರುವ ಎಲ್ಲ ಸಭೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಸಭೆಗಳನ್ನು, ಸೇವಕರುಗಳನ್ನು, ಆಮೇಲೆ ಎಲ್ಲ ವಿಶ್ವಾಸಿಗಳ ಕುಟುಂಬಗಳನ್ನು ದೇವರು ತಾನೇ ಆಶೀರ್ವದಿಸಿ ಆಮೇಲೆ ದೃಢವಾಗಿ ದಿನಗಳಲ್ಲಿ ಯಾರು ಹಿಂಜಾರದೆ ದೇವರ ವಚನದ ಸತ್ಯದಲ್ಲಿ ದೃಢವಾಗಿ ನಿಂತು ಮುಂದೆ ಸಾಗಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದೇ ರೀತಿಯಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಆಮೇನ್ ದೇಶದಲ್ಲಿ, ರಾಜ್ಯಗಳ, ಜಿಲ್ಲೆಗಳಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ, ಸಮಸ್ಯೆಗಳಲ್ಲಿ, ಕಣ್ಣೀರು ವೇದನೆಗಳಲ್ಲಿ ಆಗಿರುವ, ರೋಗ ಬಂಧನಗಳಲ್ಲಿ ಆಗಿರುವ ಎಲ್ಲ ಜೀವಿತಗಳಲ್ಲಿ ಯೇಸುವಿನ ಸೌಖ್ಯ, ಬಿಡುಗಡೆ
ಉಂಟಾಗ್ಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ವಿಷಯಗಳನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ಯಾರಾದರೊಬ್ಬರು ಗಟ್ಟಿ ಸ್ವರದಲ್ಲಿ ಪ್ರಾರ್ಥಿಸಿ. ಸ್ತೋತ್ರ 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 ದೇವರೇ, ನಿನಗೆ ಸ್ತೋತ್ರ ಕರ್ತನೆ ಅಪ್ಪ. ಕೊಟ್ಟಂತೆ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ರಾಜ. ಉಪವಾಸ ಪ್ರಾರ್ಥನೆ ನಿಮಿತ್ತವಾಗಿ ಕರ್ತನೆ ಸಭೆಗೆ ಬರುವಂತೆ ನೀನು ಸಹಾಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಕರ್ತನೆ ವಿಶೇಷವಾಗಿ ಕರ್ತನೆ ತಂದೆ ದೇವರಪ್ಪ, ನಮ್ಮ ಭಾರತ ದೇಶಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ತಂದೆ ದೇವರಪ್ಪ. ಕರ್ತನೆ ಸ್ವಾಮಿ, ಭಾರತ ದೇಶದಲ್ಲಿ ಕರ್ತನೆ ದೇವರು ನಡೆಯುವಂಥ ಪ್ರತಿಯೊಂದು ಅಧಿಕಾರಿಗಳ ಮೇಲೆ ಕರ್ತನೆ ಸ್ವಾಮಿ ಅಪ್ಪ ನಿನ್ನ ಕೃಪೆಯಲ್ಲಿ ಕರ್ತನೆ ಸ್ವಾಮಿ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳನ್ನು ಕರ್ತನೆ ದೇವರಪ್ಪ ಸರಿಯಾದದಾಗಲಿ ಕರ್ತನೆ ರಾಜ. ಹೌದು ರಾಜನೇ, ಯಾವುದೇ ಅನ್ಯಾಯಗಳನ್ನು ಕರ್ತನೆ ಸ್ವಾಮಿ ಅಪ್ಪ ಮೋಸ ಆಳ್ವಿಕೆ ಮಾಡದ ಹಾಗೆ ರಾಜನೇ ಕರ್ತನೆ ಅವರು ತೆಗೆದುಕೊಳ್ಳುವಂಥ ಒಂದು ತೀರ್ಪುಗಳಲ್ಲಿ ಕರ್ತನೆ ಸ್ವಾಮಿ ಅಪ್ಪ ದೇವರಪ್ಪ ಅಲ್ಲಿ ನೀನು ನ್ಯಾಯದಿಂದ ಅವರು ತುಂಬಿಸಲ್ಪಡೋ ರಾಜ ನಿನಗೆ ಸ್ತೋತ್ರ ಕರ್ತನೆ ಸ್ವಾಮಿ. ಅನ್ಯಾಯದಿಂದ ಬಾಗಿಲುಗಳನ್ನು ಬಿಡುಗಡೆ ಕೊಡು ಕರ್ತನೆ ಅಪ್ಪ ತಂದೆ ದೇವರೇ. ಯಾವುದೇ ರೀತಿಯಿಂದ ಕರ್ತನೆ ಸ್ವಾಮಿ ಮೋಸಗಳನ್ನು ಕರ್ತನೆ ಸ್ವಾಮಿ ಹಿಂಬಾಲಿಸಿದ ಹಾಗೆ ಕರ್ತನೆ ಸ್ವಾಮಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಕರ್ತನೆ ಅದು ನ್ಯಾಯವುಳ್ಳದಾಗಲಿ ಕರ್ತನೆ ರಾಜ. ಅದರಿಂದ ಅನೇಕರಿಗೆ ಕರ್ತನೆ ಸ್ವಾಮಿ ಉಪಯೋಗ ಆಗಲಿ ನೀನು ತಾನೇ ಸಹಾಯ ಮಾಡಿದ ದೇವರೇ ಅಪ್ಪ. ನಮ್ಮ ದೇಶಕ್ಕಾಗಿ ರಾಜ್ಯಕ್ಕಾಗಿ ದೇವರ ದೇಶ ಆಳ್ವಿಕೆ ಮಾಡುವಂಥ ಜಿಲ್ಲಾಧಿಕಾರಿಗಳಿಗಾಗಿ ನಾನು ಪ್ರಾರ್ಥನೆ ಮಾಡಿ ಸ್ವಾಮಿ ಮಂತ್ರಿಮಂಡಲದವರಿಗೋಸ್ಕರ ಪ್ರತಿಯೊಬ್ಬರಿಗಾಗಿ ನಾನು ಸ್ತೋತ್ರ ಮಾಡ್ತಿರ್ತಾನೆ ದೇವರಪ್ಪ. ಅವ್ರು ನೀನು ತಾನೇ ಆಶೀರ್ವದಿಸಿ ಕರ್ತನೆ ಅಪ್ಪ. ನಿನ್ನ ಜ್ಞಾನದಿಂದ ಅವರು ತುಂಬಿಸು ರಾಜನೇ. ಅವರು ಮಾಡುವಂಥ ಎಲ್ಲ ಸೇವೆ ಕಾರ್ಯಗಳನ್ನು ಕರ್ತನೆ ನೀನು ತಾನೇ ಆಶೀರ್ವದಿಸಿ ಕರ್ತನೆ ದೇವರ ಪ್ರಕಾರ ಕರ್ತನೆ ಅಪ್ಪ. ಸಭೆಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ತಂದೆ ದೇವರಪ್ಪ. ಇಸುವೆ ಆತ್ಮಿಕವಾಗಿ ಪ್ರತಿಯೊಂದೊಂದು ಸಭೆಗಳನ್ನು ಕರ್ತನೆ ದೇವರಪ್ಪ ಬೆಳೆದು ನೀನು ಸಹಾಯ ಮಾಡು ರಾಜನೇ. ಸೇವಕರನ್ನು ಕರ್ತನೆ ನೀನೇ ಆಶೀರ್ವಾದ ಕೃಪೆ ತುಂಬಿಸು ರಾಜ. ನಿನ್ನ ಆತ್ಮಿಕವಾಗಿ ಬಲದಿಂದ ಬಲಪಡಿಸು ಸ್ವಾಮಿ ಅಪ್ಪ. ಈ ಸಭೆ ಲೋಕದ ವಿಷಯಗಳನ್ನು ಕರ್ತನೆ ಸ್ವಾಮಿ ಬಲಹೀನರಾಗಿ ಮಾಡಿದ ಹಾಗೆ ರಾಜನೇ ಕರ್ತನೆ ಸೇವಕರು ದೇವರೇ ಯಾವುದೇ ಕಾರಣಕ್ಕಾಗಿ ರಾಜ ನಿನ್ನ ಸನ್ನಿಧಾನದ ಹಿಂದೆ ಹೋಗದ ಹಾಗೆ ರಾಜನೇ ಅಪ್ಪ. ನಿನ್ನ ಸೇವೆಯಲ್ಲಿ ಬಲವಾಗಿ ಸ್ಥಿರವಾಗಿ ನಿನಗೋಸ್ಕರ ನಿಲ್ಲುವಂತ ದೇವರೇ ಅವರು ನೀನು ಉಪಯೋಗಿಸಿ ಕರ್ತನೆ ರಾಜ. ನಿನಗೋಸ್ಕರ ನಿಂತ ಒಂದು ಕೃಪೆ ನೀನು ಕೊಟ್ಟಿದ್ದೆ ರಾಜ. ಇನ್ನು ಹೆಚ್ಚಾಗಿ ಕರ್ತನೆ ಸ್ವಾಮಿ ನಿನ್ನ ರಾಜ ನೀತಿಗೋಸ್ಕರ ಕರ್ತನೆ ಅವರನ್ನು ಉಪಯೋಗಿಸಿ ಕರ್ತನೆ ನಿನಗೆ ಸ್ತೋತ್ರ ರಾಜನಪ್ಪ. ಹೌದು ರಾಜನೇ ಅಪ್ಪ. ಪ್ರತಿಯೊಂದು ವಿಷಯದಲ್ಲಿ ಕರ್ತನೆ ಸ್ವಾಮಿ ನೋವು ಕಣ್ಣೀರು ಬೇದನೆ ಕಾಯಿಲೆಗಳಲ್ಲಿ ಬಳಲುತ್ತಿರುವ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಏಸಪ್ಪ. ಕರ್ತನೆ ಅವರನ್ನ ಪ್ರೀತಿನ ಅನುಭವಿಸಿ ನೀನು ತಾನೇ ಸಹಾಯ ಮಾಡಿ ಕರ್ತನೆ. ನಿನ್ನ ಸೌಖ್ಯವನ್ನು ಕರ್ತನೆ ದೇವರೇ ಅವರು ಅನುಭವಿಸುವಂತೆ ನೀನು ಸಹಾಯ ಮಾಡಿ ಕರ್ತನೆ ಅಪ್ಪ. ಏಸಪ್ಪ ನಿನ್ನ ಮರಿಡುವಾಗ ಕರ್ತನೆ ರಾಜ ಅದ್ಭುತವಾದ ಬಿಡುಗಡೆಯನ್ನು ಹೊಂದಿ ಕರ್ತನೆ ನಿನಗೆ ಸಾಕ್ಷಿಯಾಗಿ ಅವ್ರು ನಿಲ್ಲುವಂತ ದೇವರ ಅವರ ಜೀವಿತಗಳು ನಿನ್ನ ಕಟ್ಟು ರಾಜನೆ ಅಪ್ಪ. ನಿನ್ನ ಪ್ರೀತಿಯಿಂದ ತುಂಬಿಸು ಸ್ವಾಮಿ. ಎಲ್ಲ ರೋಗಗಳ ಮೇಲೆ ಬಿಡುಗಡೆ ಉಂಟಾಗಲಿ ಕರ್ತನೆ ಅಪ್ಪ. ಪ್ರತಿಯೊಂದು ವೇದನೆಗಳ ನೋವುಗಳನ್ನು ಕಣ್ಣೀರು ಚಿಂತೆಗಳನ್ನು ಪ್ರತಿಯೊಂದು ವಿಷಯಗಳನ್ನು ಬಲಿತ ದೇವರು ನೀನಾಗಿದ್ದೀಯ ಸಪ್ಪ ದೇವರೇ. ಪ್ರತಿಯೊಂದು ವಿಷಯಗಳಿಂದ ನಿನ್ನ ಬಿಡುಗಡೆಯನ್ನು ಕೊಡು ಕರ್ತನೆ. ಹೌದು ರಾಜನಪ್ಪ. ನಿನ್ನ ಸನ್ನಿಧಾನದ ಯಾರು ತಪ್ಪಿಸಿಕೊಳ್ಳದ ಹಾಗೆ ರಾಜನಪ್ಪ. ನಿನ್ನ ಸನ್ನಿಧಾನ ಕರ್ತನೆ ಏಕ ಕುಟುಂಬ ಸಹಿತವಾಗಿ ಕರ್ತನೆ ಬರುವಂತ ನೀನ್ ತಾನೇ ಸಹಾಯ ಮಾಡು ಕಾರ್ಯ ಮಾಡಪ್ಪ. ಎಲ್ಲ ವಿಷಯಗಳ ಮೇಲೆ ಕರ್ತನೆ ನಿನ್ನ ಕೃಪೆಸರವಾಗಿ ದೇವರೇ ನೀನ್ ತಾನೇ ಸಹಾಯ ಮಾಡಿ ಜೊತೆಗಿರಿಸಬೇಕಾಗಿ ಕರ್ತನೆ ಪ್ರಾರ್ಥನೆ ನಾಮದಲ್ಲಿ ಬೇಡ್ಕೊತೀನಿ ತಂದೆ. ಆಮೆನ್ ಆಮೆನ್ ಆಮೆನ್. ಕರ್ತನ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಾವು ದೇವರ ಸಮ್ಮುಖದಲ್ಲಿ ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪ್ರಾರ್ಥನೆಯಾಗಿ ಕರ್ತನ ಸಮ್ಮುಖದಲ್ಲಿ ನಾವು ಸೇರಿ ಬಂದಿರುವಾಗ ಕರ್ತನು ತಾನೇ ನಮ್ಮ ಮಧ್ಯದಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಿದಿಂದಲೇ ಆಮೇಲೆ ಕೆಲವು ಆಲೋಚನೆಗಳನ್ನು ಕರ್ತನ ವಚನದಿಂದ ನಾವು ಧ್ಯಾನಿಸಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ ಅದರ 24ನೇ ಅಧ್ಯಾಯದ ಅದರ 12ನೇ ವಚನವನ್ನು ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ ಅದರ 24ನೇ ಅಧ್ಯಾಯದ 12ನೇ ವಚನ. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗೋದು ಸಾಕು. ಇವತ್ತು ಆಮೇಲೆ ಒಂದು ಕಾರ್ಯ ನಾವು ತಿಳಿದುಕೊಳ್ಳಬೇಕಾಗಿದೆ ಏನಂತ ಹೇಳಿದರೆ, ಈ ಲೋಕ ಆಮೇಲೆ ಅಂತ್ಯದ ಅನುಭವಕ್ಕೆ ನಾವು ಬಂದಿದ್ದೇವೆ. ಕರ್ತನ ಬರುವಿಕೆಯ ಅಂತ್ಯದ ಒಂದು ಅನುಭವಕ್ಕೆ ನಾವು ಬಂದಿದ್ದೇವೆ. ಏನು ಕಾರ್ಯ ಗುರುತುಗಳೆಂಬುದಾಗಿ ನಾವು ನೋಡುವಾಗ ನಾವು ಒಂದು ದೊಡ್ಡ ಗುರುತೆ ಆಮೇಲೆ ಪ್ರೀತಿಯ ಅನುಭವ ತಣ್ಣಗಾಗಿ ಹೋಗುವಂಥದ್ದು. ಹಲ್ಲೆಲೂಯಾ. ದೇವರ ವಚನದ ಸತ್ಯತೆ ಹೇಳ್ತದೆ, ಕೊನೆಯ ದಿನಗಳಲ್ಲಿ ಎಲ್ಲ ಜನರು ಸ್ವಾರ್ಥ ಚಿಂತಕರಾಗ್ತಾರಂತೆ, ಅಂದರೆ ಸ್ವಾರ್ಥಿಗಳಾಗ್ತಾರಂತೆ. ಅವರದೇ ಆಗಿರುವಂಥ ಅನುಭವಗಳನ್ನು ನೋಡಿಕೊಳ್ಳುವಂಥ ಒಂದು ಅನುಭವಕ್ಕೆ ಹೋಗ್ತಾರೆ. ಬೇರೆಯವರ ಚಿಂತೆ, ಬೇರೆಯವರ ಒಂದು ಅನುಭವಗಳು ಇರಲ್ಲ ಎಂಬುದಾಗಿ. ಆದರೆ ಇಲ್ಲಿ ನಾವು ನೋಡುವಾಗ ಇದಲ್ಲದೆ ಅಧರ್ಮವು ಹೆಚ್ಚಾಗೋದ್ರಿಂದ ಬಹು ಜನರ ಪ್ರೀತಿ ತಣ್ಣಗಾಗಿ ಹೋಗ್ತದೆ. ಅಂದ್ರೆ ದೇವರ ವಚನದ ಸತ್ಯತೆಗೆ ವಿರುದ್ಧವಾಗಿ ನಡೆಯುವ ಕಾರ್ಯಗಳು ಇನ್ನು ಮುಂದೆ ಹೆಚ್ಚಾಗುವುದರಿಂದ, ಅಂದ್ರೆ ಪಾಪದ ಸಂಗತಿಗಳು, ದೇವರ ಉದ್ದೇಶದ ವಿಲ್ಲದಂತ ಸಂಗತಿಗಳು ಅಧಿಕವಾಗಿ ಹೆಚ್ಚಾಗೋದ್ರಿಂದ ಕೊನೆ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅನೇಕ ವಿಧದಲ್ಲಿ ಅನೇಕರ ಪ್ರೀತಿ
ತಣ್ಣಗಾಗಿ ಹೋಗುವಂತ ಒಂದು ಅನುಭವ. ಈ ದಿನಗಳಲ್ಲಿ ಈ ಅನುಭವಗಳು ಬರುವಾಗ ನಾವು ಏನ್ ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ನಮಗೆ ದೇವರು ಕೊಟ್ಟಂತ ದೃಢತೆಯಲ್ಲಿ, ನಮಗೆ ದೇವರು ಕೊಟ್ಟಂತ ಆಮೇಲೆ ಸತ್ಯ ವಚನದಲ್ಲಿ ನಾವು ದೃಢರಾಗಿ ನಿಲ್ಲಬೇಕಾದಂತ ಒಂದು ಅನುಭವ ಆಮೇಲೆ ನಮಗೆ ಬೇಕಾಗಿದೆ. ನೋಡಿ, ಈಗ ಏನ್ ಸಂಭವಿಸ್ತದಂತೆ, ಅನೇಕ ಜನ ಹಿಂಜಾರ್ಲಿಕ್ಕೆ ಇರುವಂತ ಅನೇಕ ಅವಕಾಶಗಳು ಈ ದಿನಗಳಲ್ಲಿ ಹೆಚ್ಚಾಗ್ತದೆ. ಯಾಕಂದ್ರೆ ಲೋಕ ಎದ್ದು ಕಣ್ಣಿಗೆ ಕಾಣಿಸ್ತದೆ. ಮುಂಚೆ ಅನೇಕ ವಿಷಯಗಳು ನಮಗೆ ಗೊತ್ತಾಗ್ತಿರ್ಲಿಲ್ಲ, ಆದ್ರೆ ಈಗ ಅನೇಕ ವಿಷಯಗಳು ನಮ್ಮ ಕಣ್ಣೆದುರಿಗೆ ನಮಗೆ ಗೊತ್ತಾಗೋದ್ರಿಂದ ನಾವು ಬೀಳ್ಲಿಕ್ಕೆ ಎಡಬಡ್ಲಿಕ್ಕೆ ಅನುಭವಗಳು ಹೆಚ್ಚಾಗಿರೋದ್ರಿಂದ, ಸೈತಾನನ ಕೃತ್ಯಗಳು ಹೆಚ್ಚಾಗಿರೋದ್ರಿಂದ ನಾವು ದೇವರ ವಚನದ ಸತ್ಯತೆಯಿಂದ ದೂರವಾಗುವಂತ ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಮ್ಮನ್ನು ಎದುರಿಸ್ತದೆ. ಆದ್ರೆ ಈ ಒಂದು ಅನುಭವಗಳು ನಮ್ಮ ಜೀವಿತದಲ್ಲಿ ಬರುವಾಗ ಒಂದು ಕಾರ್ಯ ನಾವು ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಈ ಕರ್ತನ ಬರುವಿಕೆಯ ದಿನಗಳಲ್ಲಿ ಸೈತಾನನು ತನ್ನ ಕೃತ್ಯವನ್ನು ವೇಗಗೊಳಿಸ್ತಾ ಇರ್ತಾನೆ. ಯಾಕೆ ವೇಗಗೊಳಿಸ್ತಾನೆ ಅಂತ ಹೇಳಿದ್ರೆ, ಆಮೇಲೆ ಆ ಜನರು ದೇವರ ಆತ್ಮ ರಕ್ಷಣೆಯನ್ನು ಅನುಭವಿಸಬಾರ್ದಂತೇಳಿ. ಹಲ್ಲೆಲೂಯಾ. ಇವತ್ತು ನಾವು ಕೆಳಗಿನ ವಚನ ಓದುವಾಗ ಹೀಗೆ, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದ. ನೋಡಿ, ಇಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲು ನಾವು ನೋಡುವಾಗ ನಮಗೆ ಸಪೋರ್ಟ್ ಆಗಿ ನಿಲ್ಲುವಂತ ಅನುಭವಗಳು ಇರಲ್ಲ. ಕೊನೆಯ ದಿನಗಳಲ್ಲಿ ಸಪೋರ್ಟ್ ಆಗಿ ನಮ್ಮೊಂದಿಗೆ ಈ ವಿಚಾರಗಳು ಇರ್ತದೆ ಎಂಬುದಾಗಿ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಸೈತಾನನ ನಾವು ಎಲ್ಲಿ ನೋಡಿದ್ರು ಸೈತಾನನ ಕೃತ್ಯಗಳು ಹೆಚ್ಚಾಗಿ ನಮ್ಮ ಕಣ್ಣಿಗೆ ಕಾಣಿಸೋದ್ರಿಂದ ನಮಗೆ ಆಮೇಲೆ ಅನೇಕ ಸಂದರ್ಭಗಳಲ್ಲಿ ದೈವಿಕವಾದಂತ ಅನೇಕ ಅನುಭವಗಳು ಮರೆಯಾಗಿ ಹೋಗಿಬಿಡ್ತದೆ. ಮರೆಯಾಗಿ ಹೋಗುವಾಗ ನಾವು ಅನೇಕ ಸಂದರ್ಭಗಳಲ್ಲಿ ತಾಳ್ಮೆ ಕಳೆದುಕೊಳ್ತೇವೆ. ಆಗ ದೇವರ ವಚನ ಸತ್ಯತೆ ಹೇಳ್ತದೆ, ಕಡೆಯವರೆಗೆ ತಾಳ್ಬೇಕಂತೆ. ಅಂದ್ರೆ ಈ ತಾಳ್ಮೆ ನಮ್ಮ ಜೀವಿತದಲ್ಲಿ ದೇವರ ಸತ್ಯದ ವಿಷಯಕ್ಕೆ ತಾಳ್ಮೆ ಹೆಚ್ಚಾಗ್ಬೇಕು. ಈಗ ನಾವು 100 ಜನ ನೋಡಿದಾಗ ನಮಗೆ ಅಲ್ಲಿ ಒಬ್ಬರೇ ಕಾಣಿಸ್ಬೋದು, ದೇವರ ವಚನ ಸತ್ಯತೆ ಹಿಡಿದುಕೊಂಡವರು ಒಬ್ಬರೇ ಕಾಣಿಸ್ಬೋದು. ಆದ್ರೆ 99 ಮಂದಿ ದೇವರ ವಚನದ ಸತ್ಯತೆ ಹಿಡಿದುಕೊಂಡಿರಲ್ಲ. ಅನೇಕ ಸಂದರ್ಭದಲ್ಲಿ ನಾವು ಏನ್ ನೆನೆಸ್ತೇವೆ ಅಂತ ಹೇಳಿದ್ರೆ, ಒಬ್ಬನೇ ಹಿಡ್ಕೊಂಡಿದ್ದಾನೆ. ನಮಗೆ ಅನೇಕ ಸಂದರ್ಭದಲ್ಲಿ ಅದನ್ನು ನೋಡುವಾಗ ಅಲ್ಲ, 99 ಜನ ಈ ಲೋಕದ ಅನುಭವದಲ್ಲಿ ಆಶೆಗೆ ಒಳಗಾಗಿ, ಲೋಕ ಆಡಂಬರಿತವಾದಂತ ಅನುಭವಕ್ಕೆ ಒಳಗಾಗಿ, ಆಮೇಲೆ ಅನೇಕ ಜನ ಏನ್ ಮಾಡ್ತಾರೆ ಅದನ್ನೇ ಹಿಂಬಾಲಿಸ್ಲಿಕ್ಕೆ ನೋಡ್ತಾರೆ. ಆದ್ರೆ ಇದರ ಮಧ್ಯದಲ್ಲಿ ಆ ಒಬ್ಬ ವ್ಯಕ್ತಿಯಾದ್ರೂ ನಮ್ಮ ಆ ಸತ್ಯ ವಚನದಲ್ಲಿ ಇದ್ದಾನಲ್ಲ ಎಂಬುದಾಗಿ ಯಾರು ನೆನೆಸಿ ಅದರಲ್ಲಿ ನಿಲ್ತಾರಲ್ಲ, ಅವರು ದೇವರ ಬಿಡುಗಡೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಸೈತಾನನ ಕೃತ್ಯಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಇದಲ್ಲದೆ ಅಧರ್ಮವು. ಆಗ ಏನು ಅಧರ್ಮ ಎಂಬುದಾಗಿ ನೋಡುವಾಗ ಇಷ್ಟೇ ವಿಷಯ, ದೇವರ ಉದ್ದೇಶವನ್ನು ಬಿಟ್ಟು, ದೇವರ ಚಿತ್ತವನ್ನು ಬಿಟ್ಟು ಯಾರು ಹೊರ ನಿಲ್ತಾರಲ್ಲ ಅವರೆಲ್ಲರೂ ಈ ಅಧರ್ಮವಾಗಿರುವಂತ ಸೈತಾನನ ಅನುಭವಗಳಿಗೆ ಒಳಗಾಗ್ಲಿಕ್ಕೆ ಅವರ ಮನಸ್ಸು ಒಳಪಡ್ತದೆ. ಹಲ್ಲೆಲೂಯಾ. ಈಗ ನಾವು ನೋಡೋ ಪ್ರಕಾರವಾಗಿ ಈ ಕೊನೆ ದಿನಗಳಲ್ಲಿ ಆತ್ಮಿಕ ಅನುಭವ ಕಮ್ಮಿ ಆಗ್ತದೆ, ಆಮೇಲೆ ಪ್ರಾರ್ಥನೆಯ ಅನುಭವ ಕಮ್ಮಿ ಆಗ್ತದೆ, ದೇವರ ವಚನದ ಅನುಭವ ಕಮ್ಮಿ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಬೇರೆ ವಿಷಯಗಳಲ್ಲಿ ಸೈತಾನನು ಇಂಟ್ರೆಸ್ಟ್ ಜಾಸ್ತಿ ಕೊಡೋದ್ರಿಂದ ಆಮೇಲೆ ಮನುಷ್ಯರು ಈ ಲೋಕ ಅನುಭವದ ಆಶಾಪಾಶಗಳಿಗೆ ಒಳಗಾಗಿ ಆಮೇಲೆ ಅವರ ಒಳಗೆ ಗೊತ್ತಿಲ್ಲದ ವಿಧದಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವಂತಹ ಅನುಭವವನ್ನೇ ಅವರ ಒಳಗೆ ತಂದುಕೊಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ವಚನ ಹೇಳ್ತದೆ, ಇದಲ್ಲದೆ ಅಧರ್ಮವು ಹೆಚ್ಚಾಗೋದ್ರಿಂದ ಜನರ ಪ್ರೀತಿಯು ತಣ್ಣಗ. ಬಹು ಜನರ ಪ್ರೀತಿ ಅಂತ ಹೇಳ್ತದೆ. ಅಲ್ಲೂ ಹಾಗಾದ್ರೆ ಪರಲೋಕ ರಾಜ್ಯಕ್ಕೆ ಎಷ್ಟು ಜನ ಹೋಗ್ತಾರೆ ಎಂಬುದಾಗಿರುವಂತ ಎಣಿಕೆ ದೇವರ ಲೆಕ್ಕದಲ್ಲಿ ಇದೆ. ಆದ್ರೆ ಬಹು ಜನರ ಪ್ರೀತಿ ಏನಾಗ್ತದಂತೆ, ತಣ್ಣಗಾಗ್ತದೆ. ಆದ್ರೆ ಕಡೆಯವರೆಗೆ ತಾಳುವವನು ರಕ್ಷಣೆ. ಹಾಗಾದ್ರೆ ನಮ್ಮ ತಾಳ್ಮೆ ಹೇಗಿರ್ಬೇಕಂದ್ರೆ, ನಮ್ಮ ಮುಂದೆ ಎಷ್ಟೇ ನೆಗೆಟಿವ್ ಆಗಿರುವಂತ ಅನುಭವಗಳು ಬಂದ್ರು ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇಟ್ಟಂತ ನಂಬಿಕೆಯನ್ನು ದೃಢವಾಗಿ ಹಿಡಿದುಕೊಳ್ಬೇಕಾಗ್ತದೆ. ದೃಢವಾಗಿ ಹಿಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮಗೆ ಎಕ್ಸಾಂಪಲ್ ಸಿಗಲ್ಲ, ನಮಗೆ ಉದಾಹರಣೆಗಳೇ ಸಿಗಲ್ಲ. ಕೆಲವು ಟೈಮಲ್ಲಿ ನಮಗೆ ಸಪೋರ್ಟ್ ಆಗಿರುವಂತ ಅನುಭವಗಳೇ ಯಾವುದು ವಿಷಯಗಳು ಸಿಗದೇ ಇದ್ದ ಆಗಲು, ಇಲ್ಲ ದೇವರೇ ನಾನು ನಿನಗಾಗಿನೇ, ನಿನ್ನ ಉದ್ದೇಶಕ್ಕಾಗಿ, ನಿನ್ನ ಚಿತ್ತಕ್ಕಾಗಿ ನಾನು ದೃಢನಾಗಿ ನಿಲ್ತೇನೆ ಎಂಬುದಾಗಿ ನಿಲ್ಲುವಾಗಲೇ ನಾವು ಈ ದೇವರು ಹೇಳಿರುವಂತ ಈ ರಕ್ಷಣೆಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಆಗ ಇಲ್ಲಿ ಕೆಳಗಿನ ವಚನದಲ್ಲಿ ಹೇಳ್ತದೆ, ಇದಲ್ಲದೆ
ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯ ಬರುವುದು. ನೋಡಿ, ಇಲ್ಲಿ ವಚನ ಹೇಳ್ತದೆ ಎಲ್ಲಾ ಜನರು ಯೇಸು ಸ್ವಾಮಿಯನ್ನು ನಂಬಿ ಅಂತ ಹೇಳ್ತಾ ಇಲ್ಲ. ಎಲ್ಲ ಜನರು ಯೇಸು ಸ್ವಾಮಿಯನ್ನು ನಂಬಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ದೇವರ ಸುವಾರ್ತೆ ಎಲ್ಲರಿಗೆ ಸಾರಲ್ಪಡ್ತದೆ ಅಷ್ಟೇ. ಈ ಸುವಾರ್ತೆಯನ್ನು ಯಾರು ನಂಬ್ತಾರಲ್ಲ, ಈ ಗುಡ್ ನ್ಯೂಸ್ ಅನ್ನು ಯಾರು ರಿಸೀವ್ ಮಾಡ್ತಾರಲ್ಲ ಅವ್ರ ಲೈಫಲ್ಲಿ, ಅವ್ರ ಜೀವಿತದಲ್ಲಿ, ಅವರು ಯೇಸು ಸ್ವಾಮಿಲಿ ಇರುವಂತ ಬಿಡುಗಡೆ ಹೊಂದ್ಕೊಳ್ತಾರೆ. ಈಗ ನಿಮ್ಮ ಬಳಿಗೆ ಬಂದು ಯೇಸುವಿನ ಸುವಾರ್ತೆನ, ಯೇಸುವಿನ ಸತ್ಯತೆಯನ್ನು ಹೇಳಿದಾಗ ಇದು ಫೋರ್ಸ್ ಅಲ್ಲ, ಇದು ಒತ್ತಾಯವಲ್ಲ, ಇದು ನಿಮ್ಮ ಮೇಲೆ ಪ್ರೆಷರ್ ಹಾಕೋದಲ್ಲ, ಇದು ಒತ್ತಡವನ್ನು ಹೇರುವುದಲ್ಲ. ಯೇಸು ಸ್ವಾಮಿಯ ಸುವಾರ್ತೆನು ಆಮೇಲೆ ನಿಮ್ಮ ವಿಷಯದಲ್ಲಿ ಸಿಗ್ತದೆ, ದೇವರ ವಚನ ಸತ್ಯತೆ ನಿಮಗೆ ಸಿಗ್ತದೆ. ಸಿಕ್ಕಿದಾಗ ನೀವು ಅದನ್ನು ರಿಸೀವ್ ಮಾಡಿದ್ರೆ ಅದರ ಬಿಡುಗಡೆ ನೀವು ಅನುಭವಿಸ್ತೀರ. ಯಾಕಂದ್ರೆ ಇಲ್ಲಿ ಯಾವ ಒತ್ತಾಯ ನಿಮ್ಮ ಜೀವಿತದ ಮೇಲೆ ಇಲ್ಲ. ಯೇಸು ಸ್ವಾಮಿ ಬಳಿಗೆ ಒಬ್ಬ ರೋಗಿ ಬಂದಾಗ ಯೇಸು ಸ್ವಾಮಿ ಕೇಳ್ತಾರೆ, ನಾನು ಏನ್ ಮಾಡ್ಬೇಕು? ಯೇಸು ಸ್ವಾಮಿಗೆ ಆತನ ಹೇಳ್ತಾನೆ, ನಿನಗೆ ಮನಸ್ಸಿದ್ರೆ ನಾನು ಶುದ್ಧ ಮಾಡು. ಆಗ ಯೇಸು ಸ್ವಾಮಿ, ನನಗೆ ಮನಸ್ಸುಂಟು, ನೀನ್ ಶುದ್ಧನ. ಆಗ ಅವನು ಕೇಳಿಕೊಳ್ತಾನೆ, ಏನಾಗ್ಬೇಕು? ನಾನು ಶುದ್ಧಿ ಆಗ್ಬೇಕು. ಸೊ ನಾವು ಇವತ್ತು ನಾನು ಶುದ್ಧಿ ಆಗ್ಬೇಕು ದೇವರೇ, ನಿನ್ನ ರಕ್ತದಿಂದ, ನಿನ್ನ ವಚನದಿಂದ ನಾನು ಬಿಡುಗಡೆಗೊಳ್ಬೇಕು. ನಾವು ಮನಸ್ಸು ಮಾಡಿದ್ರೆ ಮಾತ್ರ ಆ ಹೆಜ್ಜೆಗೆ ಒತ್ತು ಸೇರಿ ದೇವರು ನಮ್ಮ ಜೊತೆಯಲ್ಲಿ ಆ ಬಿಡುಗಡೆ ನಮಗೆ ಕೊಡ್ತಾರೆ. ನನಗೆ ಮನಸ್ಸಿಲ್ಲ ಅಂದ್ರೆ, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂದ್ರೆ, ನನಗೆ ಅದರಲ್ಲಿ ಕಾರ್ಯ ಇಲ್ಲ ಅಂದ್ರೆ, ದೇವರು ಒತ್ತಾಯದ ಮೇರೆಗೆ ನಮ್ಮ ಒಳಗೆ, ನಮ್ಮ ಜೀವಿತದಲ್ಲಿ ಬರಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ, ಎಲ್ಲಾ ಜನರಿಗೆ ಏನಾಗ್ತದಂತೆ? ಸುವಾರ್ತೆ ಸಾರ್ತದೆ. ಆದ್ರೆ ಯಾರು ಅದರ ಮೇಲೆ ನಂಬಿಕೆ ಇಡ್ತಾರಲ್ಲ ಅವರು ಪರಲೋಕದ ಬಿಡುಗಡೆನ ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿಯ ಸುವಾರ್ತೆ ಇದು ಒತ್ತಾಯದ ಸುವಾರ್ತೆ ಅಲ್ಲ, ಇದು ಆಮೇಲೆ ಫೋರ್ಸ್ ಆಗಿರುವಂತ ಸುವಾರ್ತೆ ಅಲ್ಲ. ಯೇಸು ಸ್ವಾಮಿಯ ಸುವಾರ್ತೆ ಆಮೇಲೆ ಪ್ರೀತಿಯಿಂದ ಆಗಿರೋದ್ರಿಂದ ಈ ಪ್ರೀತಿಯ ಅನುಭವವನ್ನು, ಈ ಲವ್ ಲೆಟರ್ ಅನ್ನು, ಈ ಪ್ರೀತಿಯ ಲೆಟರ್ ಅನ್ನು ಯಾರು ರಿಸೀವ್ ಮಾಡಿ, ಇಲ್ಲ ಯೇಸು ಸ್ವಾಮಿ ನನಗಾಗಿ ಪ್ರಾಣ ಕೊಟ್ಟಿದ್ದ, ನನ್ನ ರಕ್ತದಿಂದ, ಆತನ ರಕ್ತದಿಂದ ನಾನು ಶುದ್ಧಿ ಆಗ್ತೇನೆ, ನನ್ನ ಪಾಪ ನೀಗ್ತದೆ, ನಾನು ಪರಲೋಕದ ಅನುಭವವನ್ನು ಹೊಂದಿಕೊಳ್ತೇನೆ ಎಂಬುದಾಗಿ ಯಾರು ನಂಬ್ತಾರಲ್ಲ ಅವರ ಜೀವಿತಗಳಲ್ಲಿ ಯೇಸು ಸ್ವಾಮಿ ಇಳಿದು ಬಂದು ಅವರಿಗೆ ಬಿಡುಗಡೆಯನ್ನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಆಮೇನ್ ನಾನು ನಿಲ್ತೇನೆ ಎಂಬುದಾಗಿ ಹೇಳಿದ್ರು ನಿಲ್ಲಿಕ್ಕಾಗಲ್ಲ. ನನ್ನ ಕಡೆ ಏನು ವಿಷಯ ಅಂದ್ರೆ, ನಾನು ಇದರಲ್ಲಿ ನಿಲ್ತೇನೆ, ನಾನು ಪರಲೋಕ ರಾಜ್ಯಕ್ಕೆ ಹೋಗ್ತೇನೆ ಎಂಬುದಾಗಿ ಹೇಳಿದ್ರು ಹೋಗ್ಲಿಕ್ಕೆ ಆಗಲ್ಲ. ದೇವರು ಅದನ್ನು ಏನ್ ಮಾಡ್ಬೇಕು? ನಮ್ಮ ಜೀವಿತದಲ್ಲಿ ಗ್ರಾಂಟ್ ಮಾಡ್ಬೇಕು. ಅಂದ್ರೆ ಒಂದಿನ ಪೇತ್ರನು ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಾನು ಹೋರುವಂತ ಅನುಭವ ನೀವು ಹೋರ್ಲಿಕ್ಕೆ ಆಗಲ್ಲ ಅಂತ. ಪೇತ್ರನ್ ಹೇಳ್ತಾರೆ, ನಿನ್ ಜೊತೆ ಸಾಯ್ಲಿಕ್ಕೂ ಸಿದ್ಧ ಎಂಬುದಾಗಿ ಹೇಳ್ತಾನೆ ಪೇತ್ರ. ಆಗ ಪೇತ್ರನ, ಅಪೊಸ್ತಲನಾದ ಪೇತ್ರನ ಯೇಸು ಸ್ವಾಮಿಗೆ ನಿನ್ ಜೊತೆ ಸಾಯ್ಲಿಕ್ಕೂ ಸಿದ್ಧ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ಕೋಳಿ ಕೂಗುವುದಕ್ಕಿಂತ ಮುಂಚಿತವಾಗಿ ನನ್ನನ್ನು ಅರಿಯನೆಂಬುದಾಗಿ 3 ಸಲ ನೀನು ಹೇಳ್ತೀಯ ಎಂಬುದಾಗಿ. ಆಗ ಪೇತ್ರನು ಹೇಳ್ತಾರೆ, ನಾನು ಹೇಳಲ್ಲ. ಆತನೊಂದಿಗೆ ಶಿಷ್ಯರೆಲ್ಲ ಹೇಳ್ತಾರೆ, ಇಲ್ಲ ಸ್ವಾಮಿ ನಾವು ಹೇಳಲ್ಲ. ಆಗ ಪೇತ್ರನು ಯೇಸು ಸ್ವಾಮಿನ ಹಿಡಿದುಕೊಟ್ಟು ಹೋದಾಗ ಅಲ್ಲಿ ಕೂತು ಅಲ್ಲಿರುವಂತ ಜನರು ಅವನಿಗೆ ಕೇಳುವಾಗ ಅವನು ಹೇಳ್ತಾನೆ, ನಾನು ಯೇಸು ಸ್ವಾಮಿಯನ್ನು ಅರಿಯನೆಂಬುದಾಗಿ ಹೇಳಿದ್ರೂ ತೊಂದರೆ ಇರಲಿಲ್ಲ. ಯೇಸು ಸ್ವಾಮಿ ಕುರಿತು ಆತನ ಏನ್ ಮಾಡ್ತಾನಂತೆ? ಅವನು ಆಣೆ ಇಟ್ಟುಕೊಳ್ತಾನಂತೆ, ಶಾಪನು ಹಾಕ್ತಾನಂತೆ. ಯಾರು? ಪೇತ್ರ. ಆಣೆನೂ ಇಡ್ತಾನಂತೆ. ಆಣೆ ಅಂದ್ರೆ ಏನು ಹೇಳಿ? ಆಣೆ ಇಡ್ತಾನ ಅವನು. ಏನಂತೇಳಿ? ನಿಮ್ಮ ಮೇಲೆ ಆಣೆ ಇಟ್ಟು ನಾನು ಹೇಳ್ತೇನೆ, ಅಥವಾ ನನ್ನ ಮೇಲೆ ಆಣೆ ಇಟ್ಟು ನಾನು ಹೇಳ್ತೇನೆ, ಅವರನ್ನು ಅರಿಯೇನು. ಈ ತರ ಪ್ರಾಮಿಸ್ ಮಾಡಿದ್ನಂತ. ಈ ಪ್ರಾಮಿಸ್, ಈ ಅನುಭವ ಅವ್ರು ಕೇಳಿ ಸ್ವಲ್ಪ ಹೊತ್ತಲ್ಲೇ ಕೋಳಿ ಕೂಗಿಬಿಡ್ತು. ಈ ಕೋಳಿ ಕೂಗುವಂತ ಅನುಭವವನ್ನು ನೋಡಿ ಆಮೇಲೆ ಅವನು ಪಶ್ಚಾತ್ತಾಪ ಪಟ್ಟು ಅವನು ಅಳ್ತಾ ಇದ್ದಾನಂತ ಅಲ್ಲಿ. ಆದ್ರೆ ನಂತರವಾಗಿ ಯೇಸು ಸ್ವಾಮಿ ಆತನ ಹತ್ರ ಬಂದು, ನೀ ನನ್ನನ್ನು ಎಷ್ಟು ಪ್ರೀತಿಸ್ತೀಯ ಅಂತ ಕೇಳ್ತಾನೆ. ಸೊ 3 ಸಲ ಕೇಳಿದಾಗ 3ನೇ ಸಲ ಅವನು ಹೇಳ್ತಾನೆ, ಯೇಸುವೆ ಎಲ್ಲ ನೀನೇ ಬಲ್ಲವನಾಗಿರ್ತೀಯ. ಅದರಿಂದ ಇವತ್ತು
ನಾವು ಕಡೆಯವರೆಗೆ ತಾಳುವಾಗ ಒಂದನ್ನು ನಂಬಬೇಕು, ನಮ್ಮ ಜೀವಿತದಲ್ಲಿ ಎಲ್ಲ ವಿಷಯಗಳಲ್ಲಿ ಯೇಸುವಿನ ಕೃಪೆನೇ. ನಾನು ನಿಲ್ತೇನೆ ಎಂಬುದಾಗಿ ಹೇಳಿದ್ರು ನಿಲ್ಲಲ್ಲ, ನಾನು ಏನು ಬೇಡಪ್ಪ ಆರಾಮಾಗಿ ಇದು ಯಾವುದು ಬೇಡಪ್ಪ ಎಂಬುದಾಗಿ ಹೇಳಿದ್ರು ಡೇಂಜರೇ. ಸೊ ನಾವು ಒಪ್ಪಿಸಿ ಕೊಡುವಾಗ, ನಾವು ತಗ್ಗಿಸಿ, ಯೇಸುವೆ ನಿನ್ನ ಕೃಪೆಯಲ್ಲಿ ನಾನು ಬರ್ತೇನೆ, ನಿನ್ನ ಕೃಪೆಯಲ್ಲಿ ನನ್ನನ್ನು ಮರೆ ಮಾಡು, ನನ್ನನ್ನು ನಡೆಸೆಂಬುದಾಗಿ ಒಪ್ಪಿಸಿ ಕೊಡುವಾಗ ದೇವರ ಕೃಪೆಯುಳ್ಳ ಮಾರ್ಗ ನಮಗಾಗಿ ತೆರೆಯಲ್ಪಡ್ತದೆ. ಹಲ್ಲೆಲೂಯಾ. ದೇವರು ಆ ಕಾರ್ಯದಲ್ಲಿ, ಆ ಅನುಭವದಲ್ಲಿ ನಮ್ಮನ್ನೇನ್ ಮಾಡ್ತಾರೆ, ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ದೃಢಪಡಿಸ್ತಾರೆ. ನಮ್ಮ ಬಲದಿಂದ ಆಗಲ್ಲ, ನಮ್ಮ ಶಕ್ತಿಯಿಂದ ಆಗಲ್ಲ, ನಮ್ಮ ಜ್ಞಾನ ಬುದ್ಧಿಯಿಂದ ಆಗಲ್ಲ. ಇಲ್ಲ ನಾನು ನಿಜವಾಗ್ಲೂ ನಿಲ್ತೇನೆ ಎಂಬುದಾಗಿ ಹೇಳಿದ್ರು ಆಗಲ್ಲ. ಯೇಸುವಿನ ಕೃಪೆ ನಮ್ಮ ಮೇಲೆ ಪ್ರಕಟವಾಗುವಾಗ ಆ ಸ್ಥಳದಲ್ಲಿ ಯೇಸುವಿನ ಕೃಪೆ ನಮ್ಮನ್ನು ನಿಲ್ಲಿಸ್ತದೆ. ಹಲ್ಲೆಲೂಯಾ. ಯಾವಾಗ ಪೇತ್ರನ ಅದಕ್ಕಾಗಿ ಒಪ್ಪಿಸಿಕೊಟ್ನಲ್ಲ, ಅವನು ಎಲ್ಲಿಯೂ ಸಮೇತ ಆ ರೀತಿಯಾಗಿ ತಿರುಗಿ ಆಮೇಲೆ ಎಡವೆ ಬೀಳುವಂತೆ ದೇವರು ಮಾಡಲಿಲ್ಲ. ಯಾಕಂತ ಹೇಳಿದರೆ ಯೇಸುವಿನ ಕೃಪೆಯ ಆಶ್ರಯದಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟು. ಇವತ್ತು ನಾನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಒಂದು ಕಾರ್ಯ ಸತ್ಯ, ಇನ್ನು ಮುಂದಿರುವಂತಹ ದಿನಗಳ ಅಧರ್ಮ ಹೆಚ್ಚಾಗ್ತದೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವಂತ ಕಾರ್ಯಗಳು ಅಧಿಕವಾಗಿ ನಡೀತದೆ, ದೇವರ ಚಿತ್ತವನ್ನು ನೆರವೇರಿಸುವಂತ ಅನುಭವ ಕಮ್ಮಿ ಆಗುವಂತ ಅನುಭವ. ನೋಡಿ, ದೇವರ ಚಿತ್ತ ಅಂತ ಹೇಳುವಾಗ ಯೇಸು ಸ್ವಾಮಿ ಗೆತ್ಸಮನೆ ತೋಟದಲ್ಲಿ 3 ಸಲ ಹೋಗಿ ಪ್ರಾರ್ಥನೆ ಮಾಡಿ ಬಂದ್ರಂತೆ. ಏನಂತ ಹೇಳಿ, ದೇವರ ನಿನ್ ಚಿತ್ತ ಇದ್ರೆ ಈ ಪಾತ್ರೆಯನ್ನು ತೆಗೀರಿ, ನಿನ್ ಚಿತ್ತ ಇದ್ರೆ ಈ ಪಾತ್ರೆಯನ್ನು ತೆಗೀರಿ, ನಿನ್ ಚಿತ್ತವೇ ಆಗ್ಲಿ ಅಂತ 3 ಸಲ ಪ್ರೇಯರ್ ಮಾಡಿ ಬಂದ್ರೆ. ಅಂದ್ರೆ ಅಷ್ಟು ಈಸಿ ಆದಂತ ಸಂಗತಿ ಅಲ್ಲ. ಬಟ್ ಆದ್ರೆ ನಾವು ಆತನ ಚಿತ್ತಕ್ಕೆ ಒಪ್ಪಿಸಿ ಕೊಡುವಾಗ ಆತನ ಚಿತ್ತದ ಬಿಡುಗಡೆ ನಮ್ಮ ಜೀವಿತದಲ್ಲಿ ಸಂಭವಿಸ್ತದೆ. ಇವತ್ತು ಈ ರಾತ್ರಿ ವೇಳೆಯಲ್ಲಿ ಒಂದಕ್ಕಾಗಿ ನಾವು ಒಪ್ಪಿಸಿ ಕೊಡಬೇಕು. ಸುವಾರ್ತೆ ನಮಗೆ ಸಿಕ್ಕಿದೆ, ಯೇಸುವಿನ ಸತ್ಯತೆ ಅನೇಕರು ನಾವು ಪಡೆದುಕೊಂಡಿದ್ದೇವೆ. ಆಮೇಲೆ ಯೇಸುವಿನ ಸುವಾರ್ತೆ ಇನ್ನ ಯಾರು ಕೇಳಲಿಲ್ಲಲ್ಲ, ಅವರ ಜೀವಿತಗಳಲ್ಲಿ ಒಂದು ಸತ್ಯತೆ ನಾನು ಹೇಳ್ತೇನೆ, ಯೇಸು ಸ್ವಾಮಿನೇ ಮಾರ್ಗವು ಸತ್ಯವು ಜೀವವಾಗಿದ್ದಾನೆ. ಹಲ್ಲೆಲೂಯಾ. ಪರಲೋಕಕ್ಕೆ ಯೇಸು ಸ್ವಾಮಿನೇ ಮಾರ್ಗವು ಸತ್ಯವು ಜೀವವಾಗಿದ್ದಾನೆ. ಅದರಿಂದ ಯೇಸುವಿನಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ ಆ ಯೇಸುವಿನಲ್ಲಿರುವಂತಹ ಬಿಡುಗಡೆಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಿಂತ ಈ ರಾತ್ರಿ ವೇಳೆಯಲ್ಲಿ ಈ ಪ್ರಾರ್ಥನೆಯಲ್ಲಿ ಒಂದಕ್ಕಾಗಿ ಒಪ್ಪಿಸಿಕೊಡುವ ಅಧರ್ಮವಾಗಿರುವಂತಹ ಅನುಭವ ನನ್ನ ಜೀವಿತವನ್ನು ಆವರಿಸಿ ನಿಲ್ಲದೆ, ಅದೇ ನನ್ನ ಮುಂದೆ ಇರುವಾಗಲೂ, ನನ್ನ ಕಣ್ಣೆದುರಿಗೆ ಇರುವಾಗಲೂ ದೇವರೇ ನಿನ್ನ ಕೃಪೆಯನ್ನು ಆಶ್ರಯಿಸಿ ನಿನ್ನ ಸತ್ಯತೆಯಲ್ಲಿ ನಾನು ನಿಲ್ಲಿಕ್ಕೆ ನನಗೆ ಬೇಕಾದಂತೆ ಕೃಪೆ ನೀನು ಉಂಟು ಮಾಡೆಂಬುದಾಗಿ ಪ್ರಾರ್ಥಿಸುವಾಗ ಕರ್ತನು ನಮ್ಮ ಜೀವಿತದಲ್ಲಿ ನಿಲ್ಲಿಸುವವನಾಗಿದ್ದಾನೆ. ಅದರಿಂದ ಈ ಸ್ವಾರ್ಥಿಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವಾಗ, ಅಂದ್ರೆ ಯಾರಿಗೆ ಕೇಳಿದ್ರು ನಿಮ್ಗೆ ಯೇಸುಸ್ವಾಮಿ ಬಗ್ಗೆ ಹೇಳಿದಾರ ಅಂತ ಕೇಳುವಾಗ ಆ ವ್ಯಕ್ತಿ ಹೌದು ನಾನು ಕೇಳಿದ್ದೆ, ಇಷ್ಟು ಸಾಕು ಕೇಳಿದ್ದೆ, ಈ ಸಾಕ್ಷಿಗಾಗಿ ಇರುವಂತ ಅನುಭವ ತಲುಪಿದಾಗ ಏನ್ ಬರ್ತದಂತೆ, ಅಂತ್ಯ ಬರ್ತದೆ. ಪ್ರೈಸ್ ದಿ ಲಾರ್ಡ್. ಆಗ ಈ ನೋಹನ ದಿನಗಳಂತೆ ದೇವರ ವಚನ ಸತ್ಯತೆ ಹೇಳ್ತದೆ, ನೋಹನನ ದಿನಗಳಲ್ಲಿ ಏನ್ ನಡೀತು ಅದೇ ಪ್ರಕಾರವಾಗಿ ಕರ್ತನ ಬರುವಿಕೆ ಇರ್ತದೆ. ಅಂದ್ರೆ ಇನ್ನು ಮುಂದಿರುವಂತಹ ದಿನಗಳಲ್ಲಿ ಆಡಂಬರವಾಗಿರುವಂತಹ ಅನುಭವಗಳು ಹೆಚ್ಚಾಗಿ ನಾವು ಮಾಡಿಕೊಂಡು, ಆಡಂಬರ ಈ ಲೋಕ ರೀತಿಯಾಗಿರುವಂತಹ ಅನುಭವಗಳನ್ನ ಹೆಚ್ಚಾಗಿ ಮಾಡ್ಕೊಂಡು ಅದರೊಳಗೇ ಮುಳುಗಿ ಹೋದ್ರೆ ಕರ್ತನು ಬಂದು ಹೋದದ್ದು ನಮ್ಮ ಅನೇಕರಿಗೆ ನಮಗೆ ಗೊತ್ತಾಗಲ್ಲ. ಹಲ್ಲೆಲೂಯಾ. ಅದರಿಂದಲೇ ಆ ದಿನದಲ್ಲಿ ಇರುವಂತ ಜನರಿಗೆ ಈ ವಿಷಯಗಳು ಬಂದಾಗ ನೀರಲ್ಲಿ ಮುಳುಗಿ ಸಾಯುವಾಗಲೇ ಗೊತ್ತಾದದ್ದು. ಸೊ ಇದು ಬಂತೆಂಬುದಾಗಿ ಅದೇ ಪ್ರಕಾರವಾಗಿ ಕರ್ತನ ಬರುವಿಕೆ ಬರ್ತದೆ. ಅದರಿಂದ ಇವತ್ತು ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಯೇಸುವೆ, ನನ್ನ ಜೀವಿತದಲ್ಲಿ ಈ ಅಧರ್ಮವೆಲ್ಲ ಹೆಚ್ಚಾಗುತ್ತಿರುವಾಗ ಇದರ ಮಧ್ಯದಲ್ಲಿ ನಿನ್ನ ವಚನದ ಸತ್ಯತೆ ನಾನು ನಿಲ್ಲಿಸು, ತಾಳ್ಮೆಯನ್ನು ನನಗೆ ಕೊಡು, ಎಲ್ಲಿಯೂ ದುಡುಕದೆ ಎಡವದೆ ನಿನ್ನ ಚಿತ್ತ ಮೀರಿ ನಡೆಯದೆ, ನಿನ್ನ ವಚನದ ಸತ್ಯತೆಯನ್ನು ಮೀರಿ ನಡೆಯದೆ ನಿನ್ನ ಚಿತ್ತದಲ್ಲೇ ನಾವು ಮುಂದೆ ಸಾಗ್ಲಿಕ್ಕೆ ನಮ್ಮ ನೀನು ಬಲಪಡಿಸಿ ಎಂಬುದಾಗಿ ನಾವು ಒಪ್ಪಿಸಿಕೊಂಡು ಎಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಈ ವಚನದ ಸತ್ಯತೆ ನಮಗೆ ಬಿಡುಗಡೆಯನ್ನು ಕೊಡಿ. ನಾನು ಹೇಳಿದ್ನಲ್ಲ, ತಿರುಗಿ ನಾನು ಹೇಳ್ತೇನೆ, ಯೇಸುವಿನ ಅನುಭವ ನಮ್ಮನ್ನು ಒತ್ತಾಯ ಪೂರ್ವಕವಾಗಿ ಒಳಗೆ ಬರುವಂತ ಅನುಭವವಲ್ಲ. ನಾವು ಅದು ನಮ್ಮ ಕೈಯಲ್ಲಿ ಸಿಕ್ಕುವಾಗ ಆ ಗುಡ್ ನ್ಯೂಸ್, ಆ ಶುಭ ಸಂದೇಶ, ದೇವರ ವಚನದ ಸತ್ಯತೆ ನಮ್ಮ ಕಿವಿಗೆ ಬೀಳುವಾಗ ಅದನ್ನು ನಾವು ಸ್ವೀಕರಿಸಿ ಅದರಂತೆ ನಾವು ಪಾಲಿಸಿ ಅದನ್ನು ಅಂಗೀಕರಿಸಿ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿ ನಡೆಯುವಾಗಲೇ ಆ ಯೇಸುವಿನಲ್ಲಿರುವಂಥ ಬಿಡುಗಡೆ
ನಮ್ಮ ಜೀವಿತದಲ್ಲಿ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗಿ ತಿರುಗಿ ನಾನು ಹೇಳ್ತೇನೆ, ಯೇಸುವಿನ ಸುವಾರ್ತೆ ನಮ್ಮ ಜೀವಿತದಲ್ಲಿ ಒತ್ತಾಯ ಪೂರ್ವಕವಾಗಿ ಒಳಗೆ ಬರಲ್ಲ. ಯಾರದನ್ನು ಕೇಳುವಾಗ ನಂಬ್ತಾರಲ್ಲ, ಅವರ ಜೀವಿತದಲ್ಲಿ ಆ ಬಿಡುಗಡೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಒಂದೇ ಗುರುತು, ಅನೇಕರ ಪ್ರೀತಿಯು, ಬಹು ಮಂದಿಯ ಪ್ರೀತಿಯು ಆಮೇಲೆ ತಣ್ಣಗಾಗ್ತದಂತೆ. ಹಲ್ಲೆಲೂಯಾ. ನಾನು ಹೇಳಿದ್ನಲ್ಲ, ದೇವರ ವಚನ ಹೇಳ್ತದೆ, ಆಮೇಲೆ ಲೋಕದ ಅಂತ್ಯಕ್ಕೆ ನಾವು ಬರುವಾಗ ಅನೇಕರು ಸ್ವಾರ್ಥ ಚಿಂತಕರಾಗಿ ಮಾರ್ಪಡ್ತಾರೆ. ಅವರ ವಿಷಯಗಳು ಮಾತ್ರ ಅವರ ಯೋಚನೆ ಮಾಡುವವರಾಗಿ ಮಾರ್ಪಡ್ತಾರೆ. ಅದರಿಂದ ಒಂದು ಕಾರ್ಯ ಸತ್ಯ ಇವತ್ತು ನಮ್ಮ ಜೀವಿತದಲ್ಲಿ, ಆಮೇಲೆ ನಾವು ಸ್ವಾರ್ಥ ಚಿಂತಕರಾಗದೆ ಕ್ರಿಸ್ತನ ಪ್ರೀತಿಯಲ್ಲಿ ಮುಂದೆ ಸಾಗೋಣ. ಕ್ರಿಸ್ತನ ಸತ್ಯತೆಯ ಅನುಭವವನ್ನು ಸಾರೋಣ. ಕ್ರಿಸ್ತನಲ್ಲಿರುವಂಥ ಬಿಡುಗಡೆಯನ್ನು ನಾವು ಸಾರೋಣ. ಕ್ರಿಸ್ತನ ಸತ್ಯ ವಚನದಲ್ಲಿರುವಂಥ ಆ ಅನುಭವಗಳನ್ನು ಜನರಿಗೆ ನಾವು ಸಾರೋಣ. ಜನರು ಆ ಬಿಡುಗಡೆಗಳನ್ನು ಅನುಭವಿಸಲಿ. ಪ್ರೀತಿ ದೇವರೇ, ನಿನ್ನ ನಾಮದಲ್ಲಿ ಈ ದಿನದಲ್ಲಿ ಸ್ವಾಮಿ, ನಿನ್ನ ನಾಮದಲ್ಲಿ ನಾವು ಸೇರಿ ಬರುವಂತೆ ನೀನು ಮಾಡಿದ ಕೃಪೆಗಾಗಿ ಸ್ತೋತ್ರ. ಕೊಟ್ಟಂತ ಸುಂದರವಾದ ಆರಾಧನೆಗಾಗಿ ಸ್ತೋತ್ರ. ದೇವರೇ, ನಿನ್ನನ್ನು ಸ್ತುತಿಸುವಂತೆ ನೀನು ಕೃಪೆ ಮಾಡಿದೀಯಪ್ಪ. ದೇವರೇ, ಮುಖ್ಯವಾಗಿ ಕರ್ತನ ದಿನದಲ್ಲಿ ಸ್ವಾಮಿ ದೇವರೇ, ಅನೇಕ ವಿಷಯಗಳಿಗಾಗಿ ನಾವು ಪ್ರಾರ್ಥಿಸುವಂತೆ ಕೃಪೆ ನೀಡಿದ್ದೀರಾ. ನಾವು ಪ್ರಾರ್ಥಿಸಿದ ವಿಷಯಗಳ ಮೇಲೆ ಯೇಸುವಿನ ನಾಮದಲ್ಲಿ ನಿನ್ನ ಬಿಡುಗಡೆಯನ್ನು ನೀನು ಉಂಟು ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ಕಾರ್ಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಬಿಡುಗಡೆಗಳನ್ನು ಕರ್ತನ ಹೊಂದಿಕೊಳ್ಳಿಕ್ಕೆ, ಅದರ ಮೇಲೆ ಸದುತ್ತರವನ್ನು ಹೊಂದಿಕೊಳ್ಳಿಕ್ಕೆ ನೀನು ಕೃಪೆ ನೀಡು. ಇವತ್ತು ಸಾರಲ್ಪಟ್ಟಂತ ವಚನ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ತಂದು ಕೊಡಲಿ ಅಪ್ಪ. ಹೌದು ಸ್ವಾಮಿ, ಕೊನೆಯ ದಿನಗಳಲ್ಲಿ ದೇವರೇ, ನಿನ್ನ ವಚನದ ದೃಢತೆಯಲ್ಲಿ ನಾವು ದೃಢವಾಗಿ ನಿಲ್ಲಿಕ್ಕೆ, ತಾಳ್ಮೆಯನ್ನು ಕಳೆದುಕೊಳ್ಳದೆ ಕಡೇ ತನಕ ತಾಳುವವರಾಗಿ ಅಪ್ಪ, ನಿನ್ನಲ್ಲಿರುವಂತಹ ರಕ್ಷಣೆಯ ಬಿಡುಗಡೆಯನ್ನು ಅನುಭವಿಸಲಿಕ್ಕೆ ನಮ್ಮೆಲ್ಲರಾದ ನೀನು ಸ್ವಾಮಿ ನಮ್ಮೆಲ್ಲರಿಗೆ ನೀನು ಕೃಪೆ ನೀಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಈ ಪ್ರಾರ್ಥನೆಗಾಗಿ ಬಂದಂತೆ ಎಲ್ಲರೂ ನಿನ್ನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಲೈವ್ ಮೂಲಕವಾಗಿ ವೀಕ್ಷಿಸುವ ಎಲ್ಲ ಜೀವಿತಗಳಲ್ಲಿ ನಿನ್ನ ಬಿಡುಗಡೆ ನೀನು ಉಂಟು ಮಾಡು, ನೀನು ಕಾರ್ಯ ಮಾಡು, ನೀನು ಮುಟ್ಟು ಸ್ವಾಮಿ. ಈ ವಚನಗಳವರ ಜೀವಿತದಲ್ಲಿ ಬಿಡುಗಡೆಯನ್ನು ಉಂಟು ಮಾಡಲಿ. ಅವರ ಜೀವಿತದಲ್ಲಿ ಯಾವುದೇ ಕರ್ತನೆ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿರುವಂತಹ ಕಾರ್ಯಗಳು ಅವರ ಜೀವಿತದ ಒಳಗೆ ಬಾರದಂತೆ ಅವರ ನಿನ್ನ ಕೃಪೆಯಲ್ಲಿ ನೀನು ಮರೆ ಮಾಡಿ ನಡೆಸೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರ ಅದೇ ರೀತಿಯಲ್ಲಿ ಸ್ವಾಮಿ, ಈ ದಿನದಲ್ಲಿ ಸ್ವಾಮಿ ನಿನ್ನ ಕರಗಳಲ್ಲಿ, ನಿನ್ನ ಮಹಿಮೆಯ ಹಸ್ತದಲ್ಲಿ ನಾವು ಒಪ್ಪಿಸಿಕೊಡುತ್ತೇವೆ. ಈ ಪ್ರಾರ್ಥನೆ ಆಶೀರ್ವದಿಸು. ಅನೇಕ ಜನರು ಈ ಪ್ರಾರ್ಥನೆಗಳಿಗೆ ಬರುವಂತೆ ಕೃಪೆ ನೀಡು. ಅವರ ಕರ್ತನೆ ಕಣ್ಣುಗಳನ್ನು ತೆರೆ ಸ್ವಾಮಿ. ಕರ್ತನೆ ಸ್ತೋತ್ರವಾಗಲಿ. ಅವರ ಮಂಕಾದಂತ ಅನುಭವಗಳನ್ನು ನೀಗಿಸಪ್ಪ. ಆತ್ಮಿಕವಾದ ವಿಷಯಗಳಿಗೆ ಆಮೇಲೆ ಆಸಕ್ತಿಯಿಂದ ಬರುವಂತೆ ನಿಂತಾನೆ ಅವರಿಗೆ ಕೃಪೆ ನೀಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರ ವ್ಯರ್ಥವಾಗಿ ಲೋಕದಲ್ಲಿ ಸಮಯಗಳನ್ನು ಕಳೆಯದಂತೆ ನಿನ್ನ ಸಮ್ಮುಖದಲ್ಲಿ ಓಡಿ ಬಂದು ನಿನ್ನನ್ನು ಸ್ವಾಮಿ, ನಿನ್ನ ಸಮ್ಮುಖದಲ್ಲಿ ನಿನ್ನ ಬಿಡುಗಡೆಯನ್ನು ಅನುಭವಿಸುವವರನಾಗಿ ನೀನು ಮಾರ್ಪಡಿಸೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ದಿನದಲ್ಲಿ ಬಂದಂತೆ ಎಲ್ಲರನ್ನು ನಿನ್ನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ಪ್ರಾರ್ಥನೆ ಅಭಿವೃದ್ಧಿಗೊಳಿಸು, ಆಶೀರ್ವದಿಸು. ಇನ್ನು ಹೆಚ್ಚಾಗಿ ಇದನ್ನು ಮಹಿಮೆಯೊಂದಿಗೆ ನೀನು ನಡೆಸೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಕರ್ತನೆ, ನಿನ್ನ ಕೃಪೆಯ ಕರಗಳಲ್ಲಿ ಎಲ್ಲ ವಿಷಯಗಳನ್ನು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಘನ ಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದಿದ್ದೇನೆ ಪ್ರೀತಿಯುಳ್ಳ ತಂದೆಯೇ, ಆಮೇನ್ ಆಮೇನ್. ನಾವು ಅಂತ್ಯಾಶು ಬೇಡಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಬಂದಂತೆ ಎಲ್ಲರೊಂದಿಗೂ ಸದಾ ಕಾಲ ಇರಲಿ. ಆಮೇನ್ ಆಮೇನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.